बोलो यीशु क्रिस्त महाराज को जय. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರೆಯುವ ಮೊದಲಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರೂ ಹೊಂದಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತುಂಬ ಸಮಯ ಆಗಿದೆ, ಅದಕ್ಕಾಗಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ವಾರಗಳಲ್ಲಿ ನಾವು ಒಂದು ಸಂದೇಶವನ್ನು ಕೇಳಿದಂಥವರಾಗಿದ್ವಿ. ಆ ಸಂದೇಶ ಏನಾಗಿತ್ತು, ಯಾರಾದ್ರು ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ಹೊಸ ವರ್ಷಕ್ಕಾಗಿ ಹೊಸದಾದಂಥ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದರು ಪ್ರೇರಣೆ. ಆ ಸಂದೇಶ ಏನಾಗಿತ್ತು ಮರ್ತಿದ್ರಿ ಅಮ್ಮ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ನಾವು ಮರಿಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ಯಾರು ಆಶ್ರಯಿಸಿಕೊಂಡಿರ್ತಾರೋ ಅವರಿಗೆ ದೇವರು ಕೊಡುವಂಥ ಆಶೀರ್ವಾದ ಎನ್ನುವಂಥ ಅಂಶ ಮತ್ತು ಪ್ರತಿಫಲ ದೇವರು ಒದಗಿಸಿಕೊಡ್ತಾನೆ ಎನ್ನುವಂಥದ್ದನ್ನು ನಾವು ವಾರದ ಅಲ್ಲದೆ ಆ ಕಡೆ ವಾರ ನಾವು ಸಂದೇಶವನ್ನು ಕೇಳಿದಂಥವರಾಗಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಆ ಒಂದು ಸಂದೇಶದ ಮುಂದಿನ ಭಾಗದೋಪಾದಿಯಲ್ಲಿ ಇವತ್ತಿನ ಸಂದೇಶ ಕೂಡ ಇರಲಿಕ್ಕಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಅನೇಕ ಜನರ ಮುಂದೆ ಮಾತಾಡಿರ್ತಕ್ಕಂಥ ವಿಷಯಗಳನ್ನು ಶಿಷ್ಯರು ಕೆಲವೊಂದು ಸಂದರ್ಭದಲ್ಲಿ ಅವರು ತಿಳಿದುಕೊಳ್ಳಲಾರದಂಥ ಸಮಯದಲ್ಲಿ ಶಿಷ್ಯರಿಗೆ ಗುಟ್ಟುಗಳೆಲ್ಲವನ್ನು ಕೂಡ ಆತನೇನು ಮಾಡ್ತಾ ಇದ್ದ, ತಿಳಿಸ್ತಾ ಇದ್ದ ಪ್ರೇರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಯಾವಾಗಲೂ ಕೂಡ ಆತನ ಮಾತುಗಳಿಗೆ ವಿಧೇಯತೆಯನ್ನು, ಆತನ ಮಾತುಗಳನ್ನು ನಂಬಿ ನಡೆದುಕೊಳ್ಳುವಂಥ ಮಕ್ಕಳು ನೀವು ಆಗಬೇಕು ಎನ್ನುವಂಥದ್ದನ್ನು ಬಯಸುವಂಥ ದೇವರಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಆತನ ಮಾತುಗಳನ್ನು ಉಲ್ಲಂಘನೆ ಮಾಡುವಂಥವರು, ಧಿಕ್ಕಾರ ಮಾಡುವಂಥವರು, ಅಲಕ್ಷ್ಯ ಮಾಡುವಂಥವರು ಆಗಬಾರದೆಂಬುದಾಗಿ ದೇವರ ಒಂದು ಉದ್ದೇಶ ಚಿತ್ತವಾಗಿತ್ತು. ಕಾರಣ ಏನಂತಂದರೆ, ಆತನೇ ಜೀವ, ಆತನೇ ಬೆಳಕು, ಆತನೇ ಮಾರ್ಗ, ಆತನೇ ಪುನರುತ್ಥಾನ, ಆತನೇ ಬಾಗಿಲು, ಆತನೇ ಎಲ್ಲವೂ ಕೂಡ ಆಗಿದ್ದಾನೆ. ಸೃಷ್ಟಿಕರ್ತನಾದಂಥ ದೇವರು ಆತನೇ ಆಗಿದ್ದಾನೆ. ಆತನ ಮಾತಿಗೆ ಕಿವಿಗೊಡಲಾರದೆ ಹೋದರೆ ಖಂಡಿತವಾಗಿಯೂ ಕೂಡ ನಾಶನ ಎನ್ನುವಂಥದ್ದು ಇದೆ ಎಂಬುದಾಗಿ ಆತನಿಗೆ ಗೊತ್ತಿರುವ ಕಾರಣಕ್ಕಾಗಿ ಆತನು ತನ್ನ ಮಾತುಗಳನ್ನು ಮನುಷ್ಯರೆಲ್ಲರೂ ಕೇಳಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆಗಳ ಆತನು ಒಂದು ಸಾರಿ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಜನರ ಮುಂದೆ ಆತನು ಒಂದು ಸಂದೇಶವನ್ನು ಹೇಳ್ತಾ ಇದ್ದಾನೆ, ಒಂದು ಉಪಮಾನವನ್ನು ಹೇಳ್ತಾ ಇದ್ದಾನೆ. ಆ ಉಪಮಾನ ಯಾವ ರೀತಿಯಾಗಿದೆ ಅಂತಂದರೆ, ಬಿತ್ತುವವನು ಬಿತ್ತುವುದಕ್ಕೆ ಎಲ್ಲಿಗೆ ಹೋದಂತ ಹೇಳ್ತಾ ಇದ್ದ ವಾಕ್ಯ, ಎಲ್ಲಿಗೋದ್ನರಿ? ತನ್ನ ಹೊಲಕ್ಕೆ ಹೋದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಿತ್ತಲಿಕ್ಕೆ ಹೋದಂಥ ಸಮಯದಲ್ಲಿ ಆ ವ್ಯವಸಾಯಗಾರನು ಬಿತ್ತುವುದಕ್ಕೆ ಹೋದಂಥ ಸಮಯದಲ್ಲಿ ಆ ಒಂದು ಬೀಜಗಳನ್ನು ತೆಗೆದು ಬಿತ್ತಬೇಕು ಎನ್ನುವಂಥ ಸಮಯದಲ್ಲಿ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ? ದಾರಿಯ ಮಗ್ಗಲಲ್ಲಿ. ಇನ್ನು ಕೆಲವು ಬೀಜಗಳು ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಏನಂತೇಳಿ ಹೇಳ್ತಾ ಇದ್ದಾರೆ? ಬಂಡೆ ನೆಲದ ಮೇಲೆ ಬಿದ್ದು. ಇನ್ನು ಕೆಲವು ಬೀಜಗಳು ಎಲ್ಲಿ ಬಿದ್ದು ಅಂತ ಹೇಳ್ತಾ ಇದೆ? ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದು. ಇನ್ನೂ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದುವು. ಆ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಫಲ ಕೊಡುವಂಥ ಬೀಜವಾಗಿ ಅದೇನಾಯ್ತಂತೆ? ಬದಲಾವಣೆ ಆಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಶಿಷ್ಯರು ಕೇಳ್ತಾ ಇದ್ದಾರೆ ಸ್ವಾಮಿಯವರಿಗೆ, ಸ್ವಾಮಿ ನೀನು ಸಾಮ್ಯವನ್ನು ಹೇಳಿದೆ, ಆ ಸಾಮ್ಯದ ಅರ್ಥ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ನೀನು ಆ ಸಾಮ್ಯದ ಅರ್ಥವನ್ನು ನಮಗೇನು ಮಾಡು, ತಿಳಿಯಪಡಿಸು. ಹಲ್ಲೆಲೂಯಾ. ಆ ಶಿಷ್ಯರ ಒಂದು ಏನಂತ ಹೇಳ್ತೀವಿ, ಉತ್ಸುಕತೆ ಮತ್ತು ಶಿಷ್ಯರಲ್ಲಿರ್ತಕ್ಕಂಥ ಒಂದು ಏನು ಹೇಳ್ತಾ ಇದ್ದೀವಿ, ಉತ್ತರವನ್ನು ಕಂಡುಕೊಳ್ಳಬೇಕು ಎನ್ನುವಂಥ ಭಾವನೆ, ಅದರ ಅರ್ಥ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವಂಥ ಒಂದು ಸದುದ್ದೇಶವನ್ನು ಸ್ವಾಮಿ ಅರಿತು ಅವರಿಗೆ ಹೇಳ್ತಾ ಇದ್ದಾರೆ ಪ್ರೇಯರ್. ಏನಂತೇಳಿ, ಬೇರೆಯವರಿಗಾದರೆ ನಿಮಗೆ ಕಣ್ಣಿದ್ರೂ ಕೂಡ ನೀವು ನೋಡ್ತಾ ಇಲ್ಲ, ಕಿವಿದ್ರೂ ಕೂಡ ನೀವು ತಿಳಿದುಕೊಳ್ತಾ ಇಲ್ಲ, ನಿಮ್ಮ ಹೃದಯವನ್ನು ನೀವು ಕಾಠಿಣ್ಯ ಮಾಡಿಕೊಂಡಿದ್ದೀರಿ, ನೀವು ಕಣ್ಣು ಇದ್ರೂ ಕೂಡ ಕುರುಡರೋಪಾದಿಯಲ್ಲಿ ಇದ್ದೀರಿ, ಕಿವಿಗಳು ಇದ್ರೂ ಕೂಡ ಕೇಳಿಸ್ತಾ ಇದ್ರೂ ಕೂಡ ನೀವು ಕಿವುಡರೋಪಾದಿಯಲ್ಲಿ ಇದ್ದೀರಿ ಎಂಬುದಾಗಿ ಅವ್ರಿಗೆ ಏನು ಮಾಡಿದ್ರಂತೆ? ಸ್ವಾಮಿಯವರು ಬೈದರು ಪ್ರೇಯರಲ್ಲಿ. ಪ್ರವಾದನೆಯ ಯೆಶಾಯನು ಹೇಳಿದಂಥ ಪ್ರವಾದನೆ ಮಾತನ್ನು ಕೂಡ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪ್ರೇಯರ್. ಹೇಳಿದಾದ ಮೇಲೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ದೇವರನ್ನು ನಂಬಿದಂಥ ಮಕ್ಕಳು ದೇವರ ವಾಕ್ಯವನ್ನು ಏನು ಮಾಡ್ತಾರೆ? ಅರ್ಥ ಮಾಡಿಕೊಳ್ಳುತ್ತಾರೆ.
ಗ್ರಹಿಸಿಕೊಳ್ತಾರೆ. ಒಂದು ವೇಳೆ ಅದರಲ್ಲಿ ಏನಾದರೂ ತಿಳಿಯಲಾರದಂಥ ಒಂದು ಸಂಗತಿ ಇದ್ದರೆ ಅವರು ತಿಳಿದುಕೊಳ್ಬೇಕಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋರಾಟ ಮಾಡಿ ಏನು ಮಾಡ್ತಾರೆ, ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇದೇ ಮಾತುಗಳನ್ನು ಲೋಕಸ್ಥರ ಮುಂದೆ ಹೇಳೋದಕ್ಕೆ ಹೋದರೆ ಏನು ಮಾಡ್ತಾರೆ, ಅವರು ಕೇಳಲ್ಲ. ಹಲ್ಲೆಲೂಯಾ. ಯಾಕಂದರೆ ಅವರಿಗೆ ಲೋಕನೇ ಬೇಕಾಗಿರೋದು, ಲೋಕದ ಮಾತುಗಳೇ ಬೇಕಾಗಿರೋದು, ಕುಚೇಷ್ಟಗಳೇ ಬೇಕಾಗಿರೋದು, ಏನಂತ ಹೇಳ್ತೀವಿ, ಕಾಮಿಡಿ ಮಾತುಗಳೇ ಬೇಕಾಗಿರೋದು, ದ್ವಂದ್ವ ಅರ್ಥಗಳನ್ನು ಕೊಡುವಂಥ ಡಬಲ್ ಮೀನಿಂಗ್ ಮಾತುಗಳನ್ನೇ ಅವರು ಕೇಳಬೇಕಂತೇಳಿ ಏನು ಮಾಡ್ತಾರೆ, ಇಷ್ಟಪಡುವಂಥವ್ರು ಆಗಿರ್ತಾರೆ. ಅವರಿಗೆ ಆತ್ಮ ಜಗತ್ತಿನ ಕುರಿತಾಗಿ ಅವ್ರಿಗೇನಿಲ್ಲ, ಅವಲೋಕನೆ ಇಲ್ಲ, ಅವಗಾಹನೆ ಇಲ್ಲ. ಮುಂದೆ ಭವಿಷ್ಯತ್ ಏನಾಗಲಿದೆ ಎಂಬುದಾಗಿ ತಿಳಿದುಕೊಳ್ಳದ ರೀತಿಯಲ್ಲಿ ಅವರ ಕಣ್ಣುಗಳಿಗೆ ಸೈತಾನನ ಏನು ಮಾಡಿದಾನಂತೆ, ಅಂಟು ಬೆಳೆದಿದ್ದಾನೆ, ಮಸಿ ಬೆಳೆದಿದ್ದಾನೆ, ಒಂದು ಪರದೆಯನ್ನು ಹಾಕಿದ್ದಾನೆ. ಅದಕ್ಕಾಗಿ ಅವರು ದೇವರನ್ನು ನೋಡಲಾರದ ಹಾಗೆ ಅವರ ಕಣ್ಣುಗಳು ಏನಾಗಿದ್ದಾವೆ, ಕುರುಡಾಗಿದ್ದಾವೆ. ದೇವರ ಸ್ವರವನ್ನು ಕೇಳಲಾರದ ಹಾಗೆ ಅವರ ಕಿವಿಗಳು ಮಂದವಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರಿಗೆ ಸ್ತೋತ್ರ, ನಾವಾದರೂ ದೇವರನ್ನು ನಂಬಿದವರಾಗಿದೆ. ಇವತ್ತಿನ ದಿವಸ ಅಂಶ ಏನಂತೇಳಂತಂದರೆ, ನಾವು ಫಲ ಕೊಡುವವರು ಆಗಬೇಕು. ಹಲ್ಲೆಲೂಯಾ. ದೇವರು ನಮ್ಮಿಂದ ಬಯಸುವಂಥದ್ದು ಒಂದೇ, ಫಲ ಕೊಡುವಂಥ ಮಕ್ಕಳು ನಾವು ಆಗಬೇಕು. ಹಲ್ಲೆಲೂಯಾ. ನಾವು ಕೂಲಿಗೆ ಹೋಗ್ತೀವಿ ಕೆಲಸ ಮಾಡಲಿಕ್ಕೆ. ಯಾಕೆ ಹೋಗ್ತೀವಿ ರೀ? ಹಲ್ಲೆಲೂಯಾ. ಪ್ರೈಸ್. ಕೂಲಿ ಮಾಡಿದ ಮೇಲೆ ನಮಗೇನು ಬರುತ್ತೆ, ಹಣ ಬರುತ್ತೆ. ಮಕ್ಕಳನ್ನು ನಾವು ಸ್ಕೂಲಿಗೆ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ ರೀ? ಅವರು ವಿದ್ಯಾವಂತರು ಬುದ್ಧಿವಂತರು ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಬ್ಬರು ಮುಂಜಾನೆ ಎದ್ದ ತಕ್ಷಣ ಜಾಬ್ಗಳಿಗೆ ಹೋಗ್ತಾ ಇರ್ತಾರೆ. ಯಾಕೆ ಹೇಳ್ರಿ? ತಿಂಗಳಿಗೆ ಅವ್ರಿಗೇನು ಬರುತ್ತೆ, ಸಂಬಳ ಬರುತ್ತೆ. ಹಲ್ಲೆಲೂಯಾ. ಒಬ್ಬೊಬ್ಬರು ತಾವು ಮಾಡುವಂಥದ್ದು ಏನೇ ಇರಲಿ, ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅದರಿಂದ ಅವ್ರು ಏನು ಮಾಡ್ತಾರೆ, ಅಂದ್ರೆ ಏನ್ರಿ, ಪ್ರತಿಫಲವನ್ನು ಎದುರು ನೋಡುವಂಥವ್ರು ಆಗಿರ್ತಾರೆ. ಹಲ್ಲೆಲೂಯಾ. ನೀವು ಸುಮ್ಮನೆ ಕೂಲಿಗೆ ಹೋಗಿ ನೀವು ಫಲವನ್ನೇ ತೆಗೆದುಕೊಳ್ಳಿಲ್ಲ ಅಂತಂದರೆ ನೀವು ಇನ್ನೊಂದ್ಸರಿ ಹೋಗೋದಕ್ಕೆ ಇಷ್ಟಪಡ್ತೀರಾ? ಹೋಗಲ್ಲ. ಹಲ್ಲೆಲೂಯಾ. ಇಷ್ಟಪಡೋದಿಲ್ಲ. ಯಾಕಂದರೆ ನಾನು ಹೋದರೆ ನನಗೆ ಕೂಲಿ ಸಿಗುತ್ತೆ, ನಾನು ಜಾಬ್ಗೆ ಹೋದರೆ ನನಗೇನು ಸಿಗುತ್ತೆ, ಸ್ಯಾಲ್ರಿ ಸಿಗುತ್ತೆ, ನಾನು ಸ್ಕೂಲಿಗೆ ಹೋದರೆ ನಾನು ಜ್ಞಾನವನ್ನು ಬುದ್ಧಿಯನ್ನು ನಾನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಆದರೆ ದೇವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಫಲ ಕೊಡುವಂಥ ಮಕ್ಕಳಾಗಬೇಕು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಶಿಷ್ಯರು ಕೇಳಿದಾಗ ಸ್ವಾಮಿ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಏನಂತೇಳಿ ಅಂದರೆ, ಮೊದಲನೇದಾಗಿ 13ನೇ ಅಧ್ಯಾಯ ಮತ್ತಾಯನ ಬರೆಸುವಾರ್ತೆ 18-19 ವಚನಗಳಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇರ್ತೇವೆ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯಗಳನ್ನು ಕೇಳಿ ತಿಳುಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಏನು ಮಾಡ್ತಾರಂತ ಇವರು ಕೇಳ್ತಾರೆ, ಕೇಳಿ ಅದರ ಮೇಲೆ ಏನು ಮಾಡೋದಿಲ್ಲ, ಇವರು ಕಾನ್ಸಂಟ್ರೇಷನ್ ಮಾಡಲ್ಲ. ಅಂದರೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಏನ್ರಿ, ತಿಳಿದುಕೊಳ್ಬೇಕಂತೇಳಿ ಅಂದುಕೊಳ್ಳೋದಿಲ್ಲ. ಆ ವಿಷಯವನ್ನು ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾರಂತೆ, ಮರೆತು ಬಿಡುವಂಥ ಒಂದು ಸ್ಥಿತಿ ಕಡೆಗೆ ಅವ್ರು ಏನಾಗ್ತಾರೆ, ಜಾರಿ ಹೋಗ್ತಾರೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರು. ಏನಂತೇಳಿ ಅಂತಂದರೆ, ಸಂಪೂರ್ಣವಾಗಿ ಇವ್ರು ಏನು ಮಾಡ್ತಾರಂತೆ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುವಂಥ ಮನಸ್ಸು ಅವರಲ್ಲಿ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 23ನೇ ವಚನದೊಂದಿಗೆ ಇದನ್ನು ಹೋಲಿಸಿದಂಥ ಸಮಯದಲ್ಲಿ ಏನಾಗುತ್ತೆ ರೀ, ಆತ್ಮಿಕ ಅಂಧಕಾರ ಮತ್ತು ಆಲಸ್ಯತನದಿಂದ ವ್ಯಕ್ತಿ ಎನ್ನುವಂಥವನು ಏನು ಮಾಡ್ತಾನೆ, ದೇವರ ವಿಷಯದಲ್ಲಿ, ದೇವರ ಸತ್ಯವೇದದ ವಿಷಯದಲ್ಲಿ ಏನು ಮಾಡ್ತಾನೆ, ಬೇಜವಾಬ್ದಾರಿ ಮತ್ತು ಚಿಂತೆ ಇಲ್ಲದವನಾಗಿ ಕಾಣಿಸುವಂಥವನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ಸೈತಾನನು ಕಾಯ್ತಾ ಇರ್ತಾನೆ ದೇವರ ರಾಜ್ಯದ ಕಡೆಗೆ ಮನುಷ್ಯರನ್ನು ದೇವರು ಸೇರಿಸ್ಬೇಕಂತೇಳಿ ಆಸೆ ಪಟ್ಟರೆ ಸೈತಾನನ ಏನು ಮಾಡ್ತಾನೆ ರೀ, ಯಾವ ರೀತಿಯಾಗಿ ಅವಳಿಗೆ ಹಣ್ಣಿನ ಆಸೆಯನ್ನು ತೋರಿಸಿ ಅವಳನ್ನು ಮತ್ತು ಆದಾಮನನ್ನು ಪಾಪದ ಸೆಳವಿಗೆ ಸಿಲುಕಿಸಿ ದೇವರಿಂದ ದೂರ ಮಾಡಿದನು, ಅದೇ ರೀತಿಯಾಗಿ ಈಗಲೂ ಕೂಡ ಸೈತಾನನ ಏನು ಮಾಡ್ತಾ ಇದ್ದಾನೆ, ಮನುಷ್ಯರಿಗೆ ಅನೇಕವಾಗಿರ್ತಕ್ಕಂಥ ಹಣ್ಣುಗಳನ್ನು ತೋರಿಸ್ತಾ ಇದ್ದಾನೆ, ಲೋಕವನ್ನು ತೋರಿಸ್ತಾ ಇದ್ದಾನೆ, ಲೋಕದ ಆಶೆಗಳನ್ನು ತೋರಿಸ್ತಾ ಇದ್ದಾನೆ. ಶರೀರದ ಆಶೆ, ಕಣ್ಣಿನ ಆಶೆ, ನೇತ್ರ ಆಶೆ, ಬದುಕು ಬಾಳಿನ ಡಂಬವನ್ನು, ಲೋಕವನ್ನು ತೋರಿಸಿ ಏನು ಮಾಡ್ತಾ ಇದ್ದಾನೆ ಸೈತಾನನು. ಏನು ಮಾಡ್ತಾ ಇದ್ದಾನೆ ರೀ, ದೇವರ ವಾಕ್ಯಕ್ಕೆ ಕಿವಿಗೊಡಲಾರ್ದ ಹಾಗೆ, ತಿಳಿದುಕೊಳ್ಳಲಾರ್ದ ಹಾಗೆ ಅದನ್ನು ನಿರ್ಲಕ್ಷ್ಯ ಮಾಡುವಂಥ ಸ್ಥಿತಿಯ ಕಡೆಗೆ ಏನು ಮಾಡ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ 2025 ಹೊಸ ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯತೆ ಉಳ್ಳವರಾಗಿ ನಾವು ಇರಬೇಕು. ಏಸಪ್ಪ ಹೇಳಿದ್ರೆ, ಎರಡನೇದಾಗಿ ಆ ದಾರಿಯ ಮಗ್ಗಲಲ್ಲಿ ಬಿದ್ದಿರ್ತಕ್ಕಂಥ ಬೀಜ ಏನ್ರಿ, ವಾಕ್ಯವನ್ನು ಕೇಳಿಯೂ ಕೂಡ ಅದನ್ನು ತಿಳುಕೊಳ್ಳಲಾರ್ದಂಥ ಒಬ್ಬ ವ್ಯಕ್ತಿಯ ಸ್ಥಿತಿ. ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ಏನು ಮಾಡ್ತಾನಂತೆ, ತೆಗೆದು ಹಾಕಿಬಿಡ್ತಾನಂತೆ. ಸೈತಾನನ ಏನು ಮಾಡ್ತಾನೆ, ತೆಗೆದು ಹಾಕ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಸ್ವಾಮಿ ಹೇಳಿದರು, ಏನಂತೇಳಂದರೆ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಅಂದರೆ ಯಾರು ಇವರು, ಬಂಡೆ ನೆಲದ ಮೇಲೆ ಇರ್ತಕ್ಕಂಥ ಬೀಜ. ಅಲ್ಲಿ ಕೆಳಗಡೆ ಬಂಡೆ ಇದೆ, ಮೇಲ್ಗಡೆ ಏನಿದೆ, ಮಣ್ಣಿದೆ.
ಬೀಜ ಬಿತ್ತಿದ ಸಮಯದಲ್ಲಿ ಬೇರು ಒಳಗಡೆ ಹೋಗಲಾರ್ದ ಹಾಗೆ ಯಾವುದು ತಡಿತಾ ಇದೆ? ಬಂಡೆ ತಡಿತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಬಂಡೆ ನೆಲದ ಮೇಲೆ ಬಿದ್ದಂಥ ಬೀಜ. ಯಾಕೆ ಸ್ವಾಮಿ ಈ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವು ಜನರು ದೇವರ ವಾಕ್ಯವನ್ನು ಬೇಗ ಸಂತೋಷದಿಂದ, ಇದು ನನಗೆ ಬಂದಿರುವಂಥದ್ದು, ನಾನು ದೇವರ ಮಗನಾಗಬೇಕು, ದೇವರ ಮಗಳಾಗಬೇಕಂತೇಳಿ ಬೇಗ ಅದನ್ನು ಏನು ಮಾಡ್ತಾರಂತೆ, ಅರ್ಥ ಮಾಡಿಕೊಂಡು ತಿಳಿದುಕೊಳ್ತಾರೆ. ಅವರು ಬೇಗನೆ ಒಳಗಡೆ ಅಂದರೆ ಆಳ ಇರಲಾರದ ಕಾರಣಕ್ಕಾಗಿ ಬಂಡೆ ಬರೆಯುವವರೆಗೂ ಕೂಡ ಅವರು ತಮ್ಮ ಭಕ್ತಿಯ ಜೀವಿತವನ್ನು ಕ್ರಿಸ್ತನೆನ್ನುವಂಥ ಬಂಡೆ ಮೇಲೆ ಕಟ್ಟಿಕೊಳ್ಳದ ಕಾರಣಕ್ಕಾಗಿ ಅವ್ರು ಏನಾಗ್ತಾರೆ ಅಂತ ಹೇಳ್ತಾ ಇದ್ದ ವಾಕ್ಯ, ಅವರು ಒಣಗಿ ಹೋಗುವಂಥ ಸ್ಥಿತಿಯ ಕಡೆಗೆ ಬರ್ತಾರೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ವಾಕ್ಯವನ್ನು ಕೇಳಿದ ಮೇಲೆ ಭಾಳ ಸಂತೋಷ ಪಡ್ತಾರೆ, ಆದರೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರ ಇದ್ದು ಮತ್ತೆ ಅವರು ದೇವರಿಂದ ಏನಾಗ್ತಾರೆ, ದೂರವಾಗಿ ಬಿಡ್ತಾರೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಅನೇಕರು ಭಕ್ತಿಯ ವೇಷವನ್ನು ಹಾಕಿಕೊಂಡವ್ರನ್ನ ನೋಡ್ತಾ ಇರ್ತೀವಿ. ಕೆಲವೊಬ್ಬರು ಭಾಳ ಜನ ಬೇಗನೆ ದೇವರನ್ನು ನಂಬಿದಂಥ ರೀತಿಯಲ್ಲಿ ಕಾಣ್ತಾರೆ. ಕೆಲವೊಂದು ಯಾವುದೋ ಒಂದು ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ಅವ್ರು ಏನಾಗ್ತಾರೆ, ದೇವರನ್ನು ದೂರ ಆಗ್ಬಿಡ್ತಾರೆ. ಅಯ್ಯೋ, ಇವ್ರು ಬರಬೇಕಾದ್ರೆ ಎಷ್ಟು ಭಕ್ತಿಯನ್ನು ಮಾಡಿದ್ರಲ್ಲ ಅಂತೇಳಿ ನಾವು ನೆನೆಸ್ತಾ ಇರ್ತೀವಿ. ಇವರ ಮಾತುಗಳು, ಇವರ ನಡತೆ ಎಲ್ಲವೂ ಕೂಡ ಬದಲಾವಣೆ ಆದ ರೀತಿಯಲ್ಲಿ ಇತ್ತಲ್ಲ ಅಂತೇಳಿ ನಾವು ನೆನೆಸ್ತಾ ಇರ್ತೀವಿ. ಆದರೆ ಅವರು ಏನಾಗಿರ್ತಾರೆ, ಜನರು ಕಂಡಾಗ ಮಾತ್ರ ಭಕ್ತಿ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಜನರ ದೃಷ್ಟಿಗೆ ಭಕ್ತಿವಂತರು, ಸೇವಕರ ದೃಷ್ಟಿಗೆ ಭಕ್ತಿವಂತರು, ವಿಶ್ವಾಸಿಗಳ ದೃಷ್ಟಿಗೆ ಭಕ್ತಿವಂತರು ರೂಪಾದಿಯಲ್ಲಿ ನಟನೆ ಮಾಡ್ತಾ ಇರ್ತಾರೆ. ಆಳವಾಗಿ ಕ್ರಿಸ್ತನೊಂದಿಗೆ ಅವ್ರಿಗೇನಿಲ್ಲ, ಸಂಬಂಧ ಇಲ್ಲ ಪ್ರೇಯರ್. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅವನು ಧಾರ್ಮಿಕತೆ ಉಳ್ಳಂಥ ವ್ಯಕ್ತಿಯಾಗಿರ್ತಾನೆ ಹೊರತಾಗಿ, ಹೊರಗಡೆ ತೋರಿಕೆಯನ್ನು ನೋಡುವಂಥ ವ್ಯಕ್ತಿಯಾಗಿರ್ತಾನೆ ಹೊರತಾಗಿ, ಆಳವಾಗಿ ದೇವರ ಕಡೆಗೆ, ದೇವರನ್ನು ಮುಟ್ಟುವವರಿಗೆ ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡು ಆ ರಕ್ಷಣೆಯನ್ನು ಕಾಯ್ದಿರಿಸಿಕೊಳ್ಳಬೇಕು, ಕ್ರಿಸ್ತನನ್ನು ಸೇರುವುದೇ ನನ್ನ ಶ್ರೇಷ್ಠವಾದಂಥ ಸೌಭಾಗ್ಯ ಎಂಬುದಾಗಿ ನೆನೆಸದೆ ಅವನೇನು ಮಾಡಿಬಿಡ್ತಾನೆ, ಈ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂಥ ಲೌಕಿಕವಾದಂಥ ಆಶಾಪಾಶಗಳ ಸೆಳವಿಗೆ ಸಿಲುಕಿಕೊಂಡು ಏನು ಮಾಡ್ತಾನೆ, ದೇವರಿಂದ ದೂರವಾಗಿ ಬಿಡ್ತಾನೆ ಪ್ರಿಯರೇ. ಅವನೇ ಬಂಡೆಯ ನೆಲದ ಮೇಲೆ ಬಿದ್ದಂತಹ ಬೀಜ ಪ್ರಿಯರೇ. ಮೂರನೇದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬನು ವಾಕ್ಯವನ್ನು ಕೇಳ್ತಾನೆ, ಕೇಳಿದಂಥ ಸಮಯದಲ್ಲಿ ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ. ಇಲ್ಲಿ ನಾವು ನೋಡ್ತೀವಿ, ಸೈತಾನ ವಾಕ್ಯವನ್ನು ಏನು ಮಾಡಿದಂತೆ ಎತ್ತಿಕೊಂಡು ಹೋದ, ಇನ್ನೊಂದು ಬೀಜವನ್ನು ಏನು ಮಾಡಿದ, ಎತ್ತಿಕೊಂಡು ಹೋದ. ಇನ್ನೊಂದು ಕಡೆಗೆ ಆ ಬೀಜ ಆಳವಾಗಿ ಬೆಳೆಯಲಾರ್ದಾಗೆ, ಬೇರುಗಳು ಆಳವಾಗಿ ಹೋಗಲಾರ್ದಾಗೆ ಬಂಡೆ ಎನ್ನುವಂಥದ್ದು ಏನಾಯಿತು, ತಡೆಯಾಯಿತು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಐಶ್ವರ್ಯದಿಂದ ಉಂಟಾಗುವಂಥ ಮೋಸ ಏನು ಮಾಡುತ್ತೆ, ವಾಕ್ಯ ಇರಲಿ, ನಾವು ದೇವರನ್ನು ನಂಬಿದ್ದೀವಿ, ಇವತ್ತಿನ ದಿವಸ ಕಾಣುವಂಥದ್ದು ಹೆಚ್ಚು ಇದು. ಹಲ್ಲೆಲೂಯಾ, ನಾವು ನೋಡ್ತಾ ಇರ್ತೀವಿ ಏನಂತೇಳಿ, ದೇವರನ್ನು ನಂಬಿದೋಪಾದಿಯಲ್ಲಿರ್ತಾರೆ, ದೇವರ ಮಕ್ಕಳೆಂಬುದಾಗಿ ಬಾಯಲ್ಲಿ ಭಾಳ ಭಕ್ತಿಯ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ, ಆದರೆ ಅವರೆಲ್ಲ ಕಾರ್ಯಗಳು ಕೂಡ ಲೋಕದವರ ಕಾರ್ಯಗಳೋಪಾದಿಯಲ್ಲಿ ಇರುವಂಥದ್ದು ಪ್ರೇರ. ಅಲ್ಲಿ ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತೇಳಿ, ಮೋಸವು ವಾಕ್ಯವನ್ನು ಅಡಗಿಸುತ್ತೆ. ಯಾವ ಮೋಸ ಅಂತೆ, ಐಶ್ವರ್ಯದಿಂದ ಉಂಟಾಗುವಂಥ ಮೋಸ, ಪ್ರಪಂಚದ ಚಿಂತೆ, ಇವು ವಾಕ್ಯವನ್ನು ಅಡಗಿಸುವುದರಿಂದ ಅವರು ಫಲ ಕೊಡಲಾರದ ಹಾಗಿರ್ತದೆ. ಲೋಕದ ಚಿಂತೆ ಮಾಡಬೇಡ್ರಿ ಅಂತೇಳಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ, ಯಾವ ವಿಷಯವಾಗಿ ನೀವು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಮಕ್ಕಳು, ನನ್ನ ಕುಟುಂಬಕ್ಕೆ ಸೇರಿದವರು, ನಿಮ್ಮನ್ನು ನಾನು ಸಾಕಿ ಸಲಹುತ್ತೇನೆ. ಹದ್ದುಗಳೋಪಾದಿಯಲ್ಲಿ ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಳ್ಳುವ ಹಾಗೆ, ಹದ್ದು ತನ್ನ ಗೂಡಿನ ಮೇಲೆ ಹಾರಾಡಿ ಕಾಯ್ದು ಕಾಪಾಡುವ ಹಾಗೆ, ಕೋಳಿ ತನ್ನ ಮರಿಗಳನ್ನು ಒಳ್ಳೆ ರೀತಿಯಲ್ಲಿ ತನ್ನ ಏನಂತ ಹೇಳ್ತಾರೆ ರೆಕ್ಕೆಯ ನೆರಳಿನಲ್ಲಿ ಹುದುಗಿಸಿಟ್ಟುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಏನು ಮಾಡ್ತೀನಿ, ಕಾಪಾಡ್ತೀನಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅನೇಕ ಚಿಂತೆಗಳನ್ನು ಮಾಡ್ತಾ ಇದ್ದೀವಿ. ಹಲವು ಪ್ರಪಂಚದ ಅನೇಕ ಲೌಕಿಕ ಚಿಂತೆಗಳು, ಐಶ್ವರ್ಯದ ವಿಷಯಗಳು ನಮ್ಮನ್ನೇನು ಮಾಡ್ತಾ ಇದ್ದಾವೆ, ಹಾಳು ಮಾಡುವ ಮುಳ್ಳುಗಳೋಪಾದಿಯಲ್ಲಿ ನಮ್ಮನ್ನೇನು ಮಾಡ್ತಾ ಇದ್ದಾವೆ, ನಡೆಸ್ತಾ ಇದ್ದಾವೆ ಪ್ರೇರ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದ ಭೋಗಗಳು, ಕೆಲವೊಂದು ಭೋಗಗಳು, ಹಲವು ಏನು ಮಾಡ್ತೀವಿ ನಾವು, ಲೈಫ್ ಏನಂತ ಹೇಳ್ತೀವಿ, ಒಳ್ಳೆ ರೀತಿಯಲ್ಲಿ ಇರಬೇಕಪ್ಪ, ಯಾವಾಗಲೂ ಸುಖನೇ ಬೇಕಂತ ಹೇಳ್ತೀವಿ. ಹಲವು ಯಾವಾಗಲೂ ಕೂಡ ಹೆಂಗಿರ್ಬೇಕು, ನಮಗೆ ಯಾವುದು ಕೊರತೆ ಇರಲಾರ್ದಂಥ ಸ್ಥಿತಿಯ ಕಡೆಗೆ ನಾವು ಹೋಗ್ಬೇಕಂತೇಳಿ ಇಷ್ಟಪಡುವಂಥವ್ರು ಆಗ್ತೀವಿ. ಆ ಸಮಯದಲ್ಲಿ ಅದರ ಮೇಲೆ ಎಫೆಕ್ಟ್ ಜಾಸ್ತಿ ಆಗ್ತೀವಿ ಹೊರತಾಗಿ ನಾವು ವಾಕ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡುವುದಿಲ್ಲ. ಅಲ್ಲಿ ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದೇ ಒಂದು ಇದರಲ್ಲಿ ಇರ್ತೀವಿ ಹೊರತಾಗಿ ಆ ಸಮಯದಲ್ಲಿ ಈ ಚಿಂತೆಗಳು, ಈ ಲೋಕದ ಆಶೆಗಳು ಆ ವಾಕ್ಯವನ್ನು ಏನು ಮಾಡ್ತಾವ್ರಿ, ಮರೆಸಿ ಬಿಡ್ತವೆ. ಆ ವಾಕ್ಯವನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತೇಳಿ, ಅಡಗಿಸಿ ಬಿಡ್ತಾವೆ. ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಲಾರದೆ
ಭೋಗದ ಒಂದು ಸ್ಥಿತಿಯ ಕಡೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವೇನು ಮಾಡಿರ್ತೀವಿ, ಕೊಡುವಂಥವ್ರಾಗಿರ್ತೀವಿ. ಲೋಕದ ಭೋಗ, ಅದ್ರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ನೀವು ಬೇಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ತಂದೆಗೆ ನಿಮಗೆ ಏನೇನು ಬೇಕು ಅದೆಲ್ಲ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡತಕ್ಕದ್ದು ಎಂಬುದಾಗಿ ಹೇಳಿ ಆತನ ಆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಏನಂತೇಳಿ, ನಿನ್ನ ಅಂತರಂಗದಲ್ಲಿ ನಡೆಯುವಂಥದ್ದನ್ನು ನೋಡುವಂಥ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ಹೃದಯದಲ್ಲಿ ನಿನಗೆ ಏನು ಯಾವುದು ಅವಶ್ಯಕತೆಯಾಗಿ ಬೇಕಾಗಿದೆ ಅದನ್ನು ದೇವರು ನಿನಗೇನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ನೋಡ್ರಿ, ಒಂದು ವೇಳೆ ದೇವರು ನಾವು ಕೇಳಿರುವಂಥದ್ದು ಎಲ್ಲವನ್ನು ಕೊಟ್ಬಿಟ್ರೆ ನಾವು ದೇವ್ರ ಮೇಲೆ ನಂಬಿಕೆ ಇಡ್ತೀವ? ಇಡೋ. ಹಲ್ಲೆಲೂಯಾ. ಆಯ್ತು, ದೇವ್ರಿಗೆ ಬಂಗ್ಲೆ ಕೇಳಿದೆ, ದೇವ್ರು ಬಂಗ್ಲೆ ಕೊಟ್ಟ. ಕಾರ್ ಕೇಳಿದೆ, ಕಾರ್ ಕೊಟ್ಟ. ಮಕ್ಕಳು ಮದುವೆ ವಿಷಯವಾಗಿ ಕೇಳಿದ್ವಿ, ಎಲ್ಲ ನಡೆಸಿಕೊಟ್ಟ. ನಮಗೆ ಹೊಲ ಬೇಕಂದ್ವಿ, ಹೊಲ ಕೊಟ್ಟ. ಎಲ್ಲವುಗಳನ್ನು ದೇವರು ಎಲ್ಲವುಗಳನ್ನು ಕೇಳಿದ ತಕ್ಷಣ ಚಕ ಅಂತೇಳಿ ನಮಗೆ ಕೊಟ್ಬಿಟ್ರೆ ನಾವು ಯಾರ ಮೇಲೆ ಕಾನ್ಸಂಟ್ರೇಷನ್ ಇಡ್ತೀವಿ ರೀ? ದೇವರಿಗಿಂತ ಯಾರ ಮೇಲೆ ಇಡ್ತೀವಿ? ಲೋಕದ ಮೇಲೆ ಇಡ್ತೀವಿ. ಹಲ್ಲೆಲೂಯಾ. ಆದರೆ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ನನ್ನ ಮಗನಿಗೆ ಯಾವುದನ್ನು ಕೊಟ್ಟರೆ ಅದು ನನ್ನ ಮಗನಿಗೆ ಮೇಲಾಗುತ್ತೆ, ಆಶೀರ್ವಾದಕರವಾಗಿರುತ್ತೆ, ರಕ್ಷಣೆಗೆ ಅನುಕೂಲವಾಗಿರುತ್ತೆ ಅಂತೇಳಿ ದೇವರಿಗೆ ಗೊತ್ತು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಸಮಯದಲ್ಲಿ ದೇವರು ಒದಗಿಸಿ ಕೊಡಬೇಕು ಆ ಸಮಯದಲ್ಲಿ ದೇವರು ಖಂಡಿತವಾಗಿ ತನ್ನ ಮಕ್ಕಳ ಜೀವಿತದಲ್ಲಿ ಅದನ್ನೇನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿಯಂತೆ ಮೊದಲನೆಯವನೇನೋ ಏನು ಮಾಡಿದ, ದೇವರ ವಾಕ್ಯದ ಕಡೆಗೆ ತಿಳುವಳಿಕೆ ಇರಲಾರ್ದ ಹಾಗೆ ಆ ವಾಕ್ಯವನ್ನು ಮರೆತು ಬಿಟ್ಟ. ಸೈತಾನನ್ನು ಅವನನ್ನು ಬೇರೊಂದು ಕಡೆಗೆ ನಡೆಸಿದ ಕಾರಣಕ್ಕಾಗಿ ದೇವರನ್ನು ಮರೆತಂಥ ಸ್ಥಿತಿಯಾಗಿ ಫಲ ಕೊಡಲಾರದ ವ್ಯಕ್ತಿಯಾದ. ಎರಡನೆಯವನಾದರೂ ನಾವು ನೋಡ್ತಾ ಇದ್ದೀವಿ, ಏನಂತ ಹೇಳ್ತಾ ಇದ್ದ ವಾಕ್ಯ, ಸಂತೋಷದಿಂದ ಸ್ವೀಕಾರ ಮಾಡಿದ ಆದ ಮೇಲೆ ಅವನಿಗೆ ಆಳ ಇಲ್ಲ, ಬೇರಿಲ್ಲ, ನಿಂತುಕೊಳ್ಳೋದಕ್ಕೆ ಸ್ಟ್ಯಾಂಡರ್ಡ್ ಬೇಕಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವನು ಆಳವಾಗಿ ದೇವರ ಸಂಗಡ ಸತ್ಸಂಬಂಧ ಉಳ್ಳವನಾಗಿ ಇಲ್ಲ, ನಟನೆಯ ಭಕ್ತಿಯನ್ನು ಮಾಡುವಂಥ ವ್ಯಕ್ತಿಯಾಗಿರುವ ಕಾರಣಕ್ಕಾಗಿ ಏನೋ ಒಂದು ಸಮಸ್ಯೆ ಬಂದಾಗ ಅವನು ಲೋಕವನ್ನು ನೋಡಿ ದೇವರನ್ನು ಬಿಟ್ಟು ಏನು ಮಾಡಿದ, ಹೊರಟು ಹೋದ ಪ್ರೇಯರ್. ಮೂರನೇದಾಗಿ ನಾವು ನೋಡಿದಂಥವ್ರಾಗಿದೆ ಏನಂತೇಳಿ, ಲೋಕದ ಐಶ್ವರ್ಯ, ಪ್ರಪಂಚದ ಚಿಂತೆ ಏನು ಮಾಡ್ತಾ ಇದೆ, ಆ ಮೋಸ, ಈ ಲೋಕದ ಮೋಸ, ಈ ಪ್ರಪಂಚದ ಐಶ್ವರ್ಯ ಆ ವಾಕ್ಯದ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಲಾರ್ದ ಹಾಗೆ ಮಾಡಿದ ಕಾರಣಕ್ಕಾಗಿ ಫಲ ಕೊಡಲಾರ್ದ ಹಾಗೆ ಆ ಒಂದು ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜದೋಪಾದಿಯಲ್ಲಿ, ನೆಲದೋಪಾದಿಯಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ಜೀವಿಸ್ತಾ ಇರ್ತಾನೆ ಪ್ರೇರೆ. ಸ್ವಾಮಿ ಹೇಳ್ತಾ ಇದ್ದಾರೆ 4ನೇದಾಗಿ ಏನಂತೇಳಿ, ನೀವು ಫಲ ಕೊಡುವ ಮಕ್ಕಳಾಗಬೇಕು. ಒಬ್ಬನು ವಾಕ್ಯವನ್ನು ಕೇಳಿದಾದ ಮೇಲೆ ಅದನ್ನು ತಿಳ್ಕೊಳ್ಬೇಕು. ವಾಕ್ಯ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ, ಬಾದರಲ್ಲಿಂದ ಇಲ್ಲಿವರೆಗೆ ಪ್ರತಿ ಶನಿವಾರ ಯಾಕೆ ಬರ್ತಾ ಇದ್ದೀರಿ ನಾವು? ಯಾಕೆ ಬರ್ತಾ ಇದ್ದೀವಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭಗಳು ಎಂತೆಂಥ ಕಠಿಣವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ಏನೆಲ್ಲ ಉಪದ್ರವಗಳು, ತೊಂದರೆಗಳು ಏನೆಲ್ಲ ಆದಂಥ ಸಮಯದಲ್ಲಿ, ಹಲ್ಲೆಲೂಯಾ, ಕೆಲವೊಂದು ಸಂದರ್ಭದಲ್ಲಿ ಆ ಕಷ್ಟಗಳು ಹೇಳ್ಕೊಳ್ಳೋದಕ್ಕಾಗಲ್ಲ. ಹೇಳ್ಕೊಂಡ್ರೆ ಮತ್ತೆ ಏನಾಗುತ್ತದೆ, ಕೆಲವೊಬ್ಬರು ಸ್ವನೀತಿ ಎಂಬುದಾಗಿ ಭಾವಿಸ್ತಾರೆ. ಸೇವೆಯಲ್ಲಿ ಅನೇಕ ಹೋರಾಟಗಳು, ಅನೇಕ ತೊಂದರೆಗಳು, ಸಮಸ್ಯೆಗಳು ಬರುವಂಥ ಸಮಯದಲ್ಲಿ, ಆದರೆ ದೇವರು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ದೇವರು ಯಾವುದನ್ನು ಮಾಡು ಎಂಬುದಾಗಿ ಹೇಳಿದನು ಅದನ್ನು ಮಾಡಲಾರದೆ ಸ್ಥಿರವಾಗಿ ಅದನ್ನು ಮಾಡಲೇಬೇಕೆಂಬುದಾಗಿ, ಒಬ್ಬರು ಬರಲಿ, ಇಬ್ಬರು ಬರಲಿ, 3 ಬರಲಿ, 10 ಜನ ಬರಲಿ, 20 ಜನ ಬರಲಿ, 100 ಜನ ಬಂದರೂ ಕೂಡ ವಾಕ್ಯ ಮಾತ್ರ ಏನಿರುತ್ತೆ, ಅದೇ ಇರುತ್ತೆ. ಹಲ್ಲೆಲೂಯಾ, ಪ್ರೈಸಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಯಾಕೆ ಈ ಪ್ರಯಾಸ ಅಂತಂದರೆ, ದೇವರು ನಮಗೆ ಇದನ್ನೇನು ಕೊಟ್ಟಿದ್ದಾನೆ, ವರವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ದೇವರು ಈ ಒಂದು ಕೆಲಸಕ್ಕೆ ನಮ್ಮನ್ನೇನು ಮಾಡಿದ್ದಾನೆ, ನೇಮಕ ಮಾಡಿದ್ದಾನೆ. ಆತ್ಮದಾಪ್ತನಾಗಿರ್ತಕ್ಕಂಥ, ಐಶ್ವರ್ಯವಂತನಾಗಿರ್ತಕ್ಕಂಥ ದೇವರು ತನ್ನ ದಾಸನನ್ನಾಗಿ ನಮ್ಮನ್ನೇನು ಮಾಡಿದ್ದಾನೆ, ನೇಮಕ ಮಾಡಿಕೊಂಡಿದ್ದಾನೆ. ಕಾರಣ ಏನಂತಂದರೆ, ಈ ಒಂದು ದೇವರ ಹೊಲ ಇದು. ಯಾವುದು? ದೇವರ ಹೊಲ ಇದು. ಹಲ್ಲೆಲೂಯಾ, ಈ ಹೊಲದಲ್ಲಿ ಒಳ್ಳೆಯ ಫಲ ಕೊಡುವಂಥ ಮಕ್ಕಳಾಗಿ ನಾವು ಬೆಳೆಬೇಕಂತೇಳಿ, ತನ್ನ ಮಾತುಗಳನ್ನು ನಾವು ತಿಳಿದುಕೊಳ್ಳಬೇಕಂತೇಳಿ. ಹಲ್ಲೆಲೂಯಾ, ಸಂಜೆ ತಂಗಾಳಿಯ ವೇಳೆಯಲ್ಲಿ ಆದಾಮ ಅವ್ವಳ ಬಳಿಗೆ ದೇವರು ಮಾತಾಡೋದಕ್ಕೆ ಬರ್ತಾ ಇದ್ದ. ಹಲ್ಲೆಲೂಯಾ, ಯಾಕೆ ಹೇಳ್ರಿ, ನನ್ನ ಮಾತುಗಳನ್ನು ನನ್ನ ಮಕ್ಕಳು ಕೇಳಿಸಿಕೊಳ್ಳಬೇಕು, ಆ ಮಕ್ಕಳು ಮಾತಾಡುವಂಥದ್ದನ್ನು ನಾನು ಕೂಡ ಕೇಳಿಸಿಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. 4ನೇದಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಒಬ್ಬವನು ವಾಕ್ಯವನ್ನು ಏನು ಮಾಡ್ತಾನಂತೆ, ಕೇಳಿದ ಮೇಲೆ ತಿಳ್ಕೊಳ್ತಾನೆ. ಯಾಕೆ ಈ ವಾಕ್ಯ ಬಂತು, ಈ ವಾಕ್ಯದ ಹಿಂದೆ ಏನಿದೆ, ಈ ವಾಕ್ಯ ನನ್ನ ಸಂಗಡ ಯಾವೊಂದು ವಿಷಯದ ಕುರಿತಾಗಿ ಮಾತಾಡ್ತಾ ಇದೆ, ದೇವರ ಕರುಣೆ, ದೇವರ ಪ್ರೀತಿ, ದೇವರು ಮಾಡಿದಂಥ ತ್ಯಾಗ, ದೇವರು ನನಗಾಗಿ ಏನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ, ದೇವರು ನನ್ನನ್ನು ಈ ಮಾರ್ಗವಾಗಿ ಯಾಕೆ ನಡೆಸ್ತಾ ಇದ್ದಾನೆ, ಮುಂದೆ ನಾನು ಯಾವುದನ್ನು ಹೊಂದಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಈ ಪ್ರಪಂಚವೆಲ್ಲ ನಾಶವಾಗುತ್ತೆ, ನಾಶವಾದರೆ ನಾನು ನಾಶನದ ಕಡೆಗೆ ಹೋಗ್ತೀನ ಅಥವಾ ನಿತ್ಯ ಜೀವನ ನಾನು ಪಡೆದುಕೊಳ್ತೀನ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬರೀ ಕೆಲವೊಬ್ಬರು ಇರ್ತಾರೆ, ದೇವ್ರು ನಂಬಿರ್ತಾರೆ, ಬರೀ ಏನು ಮಾಡ್ತಾ ಇರ್ತಾರೆ,
ಈ ಲೋಕದವನ್ನೇ ಬಯಸ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲು ನೀನು ದೇವರನ್ನ ಬಯಸು, ಆ ದೇವರು ನಿನಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ನಿನಗೆ ಆತನ ಏನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡಿದ್ದಾದ ಮೇಲೆ ಅವನು ಫಲವಂತನಾಗಿ ಏನು ಮಾಡ್ತಾನಂತೆ, 100ರಷ್ಟಾಗಲಿ, 60ರಷ್ಟಾಗಲಿ, ಮತ್ತು 30ರಷ್ಟಾಗಲಿ ದೇವರಿಗೆ ಫಲ ಕೊಡುವಂಥ ವ್ಯಕ್ತಿಯಾಗಿರ್ತಾನೆ ಪ್ರೇಯರ್. ಅಂದರೆ ಅವರು ತಮ್ಮ ಭಕ್ತಿಯ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೋಸ್ಕರವಾಗಿ ಮೀಸಲಾಗಿಟ್ಟು ಜೀವಿಸುವಂಥವರು ಆಗಿರ್ತಾರೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾರೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಾವು ಫಲ ಕೊಡುವಂಥ ಮಕ್ಕಳಾಗೋಣ. ಒಂದು ವೇಳೆ ಸೈತಾನನು ಕ್ರಿಯೆ ಮಾಡ್ತಾ ಇದ್ದಾನೇನೋ, ಸೈತಾನನು ಯಾವುದೋ ಒಂದು ಆಸೆಯನ್ನು ತೋರಿಸಿ, ಯಾವುದೋ ಒಂದು ಲೌಕಿಕವಾದಂಥ ಕ್ರಿಯೆಗಳನ್ನು ತೋರಿಸಿ, ಮಕ್ಕಳ ಮೂಲಕವಾಗಿರಲಿ, ಯಜಮಾನ ಮೂಲಕವಾಗಿರಲಿ, ಹೆಂಡತಿಯ ಮೂಲಕವಾಗಿರಲಿ, ಮತ್ತು ಸಮಾಜದ ಮೂಲಕವಾಗಿರಲಿ, ನಿನ್ನ ಭಕ್ತಿಯ ಜೀವಿತವನ್ನು ಕುಂಠಿತಗೊಳಿಸಬೇಕಂತೇಳಿ, ಕಡಿಮೆ ಮಾಡಬೇಕಂತೇಳಿ ಸೈತಾನನು ಪಣ ತೊಟ್ಟಿದ್ದಾನೇನೋ, ಆ ಸೈತಾನನ ಸಂಗಡ ನಾವು ಈ ವರ್ಷ ಏನು ಮಾಡಬೇಕು, ಹೋರಾಟ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಮಕ್ಕಳಾದಂಥ ನಾವು ಜಯವೀರರೆಂಬುದಾಗಿ, ಜಯಶಾಲಿಗಳೆಂಬುದಾಗಿ ವಾಕ್ಯ ನಮಗೇನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದೆ ಪ್ರಿಯರೇ. ಆ ಪದವಿಯನ್ನು ನಾವೇನು ಮಾಡಬೇಕು, ಪಡೆದುಕೊಳ್ಳುವುದಕ್ಕಾಗಿ ದೇವರನ್ನು ನೋಡುತ್ತಾ ನಾವು ಮುನ್ನುಗ್ಗಿ ಹೋಗುವಂಥವರು ಆಗಬೇಕು ಪ್ರಿಯರೇ. ಇಲ್ಲಿ ಫಲ ಕೊಡುವಂಥ ಒಂದು ಸ್ಥಿತಿ ಏನಂತಂದರೆ, ದೇವರನ್ನು ನಾವು ನಂಬಿದಾದ ಮೇಲೆ ದೇವರಿಗೆ ನಾವು ಸಮಯವನ್ನು ಕೊಡುವಂಥವ್ರು ಆಗಬೇಕು. ಏನು ಕೊಡಬೇಕು ರೀ, ಸಮಯ. ದೇವರು 24 ತಾಸುಗಳು ನಮ್ಗೆ ಕೊಟ್ಟಿದ್ದಾನೆ. ದೇವರನ್ನು ನಾವು ಯಾವ ರೀತಿಯಾಗಿ ಆ ಸಮಯದಲ್ಲಿ, ದೇವರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ದೇವರನ್ನು ನಾವು ಗೌರವಿಸುವಂಥವ್ರಾಗಿದ್ದೀವಿ. ಹಲ್ಲೆಲೂಯಾ. ಹಾಸ್ಪಿಟ್ಲಿಗೆ ಹೋಗ್ರಿ, ಒಬ್ಬ ಮನುಷ್ಯನ ಭಾಳ ತೊಂದರೆಯಲ್ಲಿರ್ಬೇಕಾದ್ರೆ ಆಕ್ಸಿಜನ್ ಇಡ್ತಾರೆ. ಹಲ್ಲೆಲೂಯಾ. ಜೀವ ಮರಣ ಮಧ್ಯೆ ಹೋರಾಟ ಮಾಡಬೇಕಾದ್ರೆ ಏನು ಮಾಡ್ತಾರೆ ರೀ, ಆಕ್ಸಿಜನ್ ಇಡ್ತಾರೆ. ಒಂದು ದಿವಸಕ್ಕೆ ಎಷ್ಟೋ ಸಾವಿರ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಉಚಿತವಾಗಿ ನಮಗೇನು ಕೊಟ್ಟಿದ್ದಾನೆ, ಗಾಳಿಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಮಾಡಿದ್ದಾನೆ ರೀ, ಗಾಳಿಯನ್ನು ಕೊಟ್ಟಿದ್ದಾನೆ. ಅಯ್ಯೋ, ಎಷ್ಟೋ ಸಮಸ್ಯೆಗಳು, ಲೈಟೇ ಇರಲಿಲ್ಲ ಅಂತಂದರೆ ದೇವರು ನಮಗೇನು ಕೊಟ್ಟಿದ್ದಾನೆ ರೀ, ಸೂರ್ಯನ ಬೆಳಕನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಈ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ದೇವರದೇ ಈ ಭೂಮಿ, ಆಕಾಶ ದೇವರದು, ಕಣ್ಣಿಗೆ ಕಾಣುವಂಥದ್ದು ಎಲ್ಲದರ ಮೇಲೆ ಅಧಿಕಾರ ಯಾರ್ದಿದೆ ರೀ, ದೇವ್ರದ್ದು ಪ್ರಿಯರೇ. ಅದರ ಸಲುವಾಗಿ ಆಕಾಶವು ನಿನ್ನದೇ, ಭೂಮಿಯು ನಿನ್ನದೇ ಅಂತೇಳಿ ಕೀರ್ತನೆಗಾರನ ಆಡಿ ದೇವರ ನಾಮವನ್ನು ಏನು ಮಾಡ್ತಾ ಇದ್ದಾನೆ ರೀ, ಮಹಿಮೆ ಪಡಿಸ್ತಾ ಇದ್ದಾನೆ ಪ್ರಿಯರೇ. ದೇವ್ರದೇ ಎಲ್ಲ. ಆದರೂ ಕೂಡ ನಾವು ಬರಬೇಕಾದ್ರೆ ಏನನ್ನು ಹೊತ್ಕೊಂಡು ಬಂದಿವ, ಹೋಗ್ಬೇಕಾದ್ರೆ ಏನಾದರೂ ಹೊತ್ಕೊಂಡು ಹೋಗ್ತೀವ, ಏನು ಹೊತ್ಕೊಂಡು ಹೋಗೋದಿಲ್ಲ. ಅದಕ್ಕಾಗಿ ಒಂದು ನಮ್ಮ ಭಕ್ತಿಯ ಜೀವಿತವನ್ನು ನಾವೇನು ಮಾಡಬೇಕು, ಫಲಭರಿತವಾಗಿ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ದೇವರಿಗೆ ಏನು ಮಾಡಬೇಕು ರೀ, ಸಮಯವನ್ನು ನಾವು ಕೊಡುವಂಥ ಮಕ್ಕಳಾಗಬೇಕು. 60ರಷ್ಟು, 30ರಷ್ಟು, 100ರಷ್ಟು ಫಲ ಕೊಡುವಂಥ ಮಕ್ಕಳು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಫಲ ಬಿಡುವಂಥವ್ರು ಆಗಬೇಕು. ನಾವು ಮನೆ ಮುಂದೆ ಯಾವುದಾದ್ರೂ ಒಂದು ಹಣ್ಣಿನ ಒಂದು ಗಿಡವನ್ನು ಹಾಕಿದರೆ ನಾವು ನೋಡ್ತೀವಿ, ಎದುರು ನೋಡ್ತಾ ಇರ್ತೀವಿ. ಆ ಬೀಜವನ್ನು ಬಿತ್ತಿದಾಗ ಚಿಕ್ಕ ಅದೇನಾಗುತ್ತೆ, ಮೊಳಕೆ ಹೊಡೆದು ಏನಾಗುತ್ತೆ ರೀ, ಸಸ್ಯ ಆಗುತ್ತೆ. ಸಸ್ಯ ಆದಮೇಲೆ ಗಿಡವಾಗುತ್ತೆ. ಗಿಡವಾದ ಮೇಲೆ ಮರವಾಗುತ್ತೆ. ಮರವಾದ ಮೇಲೆ ಅದೇನು ಮಾಡುತ್ತೆ, ಬೆಳೀತಾ ಇರಬೇಕಾದ್ರೆ ಹೂವು ಬಿಡ್ತಾ ಇರುತ್ತೆ. ಹಲ್ಲೆಲೂಯಾ. ಹೂವು ಬಿಟ್ಟಾದ್ಮೇಲೆ ಏನು ಮಾಡುತ್ತೆ, ಅದು ಕಾಯಿಗಳಾಗ್ತವೆ. ಹೆಂಗಾಗುತ್ತೆ, ಕಾಯಿ ಆಗಬೇಕಾದ್ರೆ ಹೂವು ಹಂಗೆ ಇರುತ್ತಾ, ಹೂವು ಏನಾಗುತ್ತೆ, ಹೋಗ್ಬಿಡುತ್ತೆ, ಬಾಡಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಕಾಯಿ ಆಯಿತು. ಕಾಯಿ ಆದಮೇಲೆ ಕಾಯಿ ಹಂಗೆ ಇರುತ್ತಾ, ಏನಾಗುತ್ತೆ, ಹಣ್ಣಾಗಿ ಅದು ಮಾರ್ಪಡುತ್ತೆ. ಹಣ್ಣಾಗಿ ಮಾರ್ಪಟ್ಟಾದ ಮೇಲೆ ಗಿಡ, ಈ ಹಣ್ಣು ನಂದು ಅಂತೇಳಿ ಗಿಡನೇ ತಿನ್ನುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ತಿಂತಾರೆ ಅದನ್ನು, ಮನುಷ್ಯರಾದಂಥ ನಾವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ರೀತಿಯಾಗಿ ಸಹೋದರ ಸಹೋದರಿ, ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದಂಥ ದೇವರಿಗೆ ನಾವು ಏನು ಮಾಡಬೇಕು, ನಮ್ಮ ಜೀವಿತವನ್ನು ಅರ್ಪಿಸುವಂಥ ಮಕ್ಕಳಾಗಬೇಕು, ಫಲ ಕೊಡುವಂಥ ಮಕ್ಕಳಾಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ವೇಳೆ ಆ ಒಂದು ಗಿಡ ಫಲ ಕೊಡಲಾರ್ದೇ ಇದ್ದರೆ, ಹಣ್ಣಿನ ಮರ ಫಲ ಕೊಡಲಾರ್ದೇ ಇದ್ದರೆ ಅದನ್ನು ನಾವೇನು ಮಾಡಿಬಿಡ್ತೀವಿ, ಕಡಿದು ಬಿಸಾಕಿ ಬಿಡ್ತೀವಿ. ದೇವರು ಹೇಳ್ತಾ ಇದ್ದಾರೆ ಸತ್ಯವೇದದಲ್ಲಿ. ಒಂದು ಸಾರಿ ನೀವು ಇದೇ ಒಂದು ವಿಷಯದ ಕುರಿತಾಗಿ ಲೂಕನ ಬರೆದ ಸುವಾರ್ತೆ ಕಡೆಗೆ ಬನ್ನಿ, 13ನೇ ಅಧ್ಯಾಯ ಅನಿಸುತ್ತೆ. ಒಂದು ಸಾರಿ ನಾವು ಓದ್ತೀನಿ. ಹದಿಮೂರನೇ ಅಧ್ಯಾಯ 2ನೇ ವಚನ. ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯ
ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಇಲ್ಲಿ ಕೆಲವು ಜನರು ಬಂದು ಆತನ ಹತ್ತಿರದಲ್ಲಿ ಬಂದು ಹೇಳ್ತಾ ಇದ್ದಾರೆ, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದ ಅಂತೇಳಿ. ಅಂದರೆ ಮನುಷ್ಯರನ್ನು ಪಿಲಾತನ ಏನು ಮಾಡಿದ? ಸಾಯಿಸಿದ ಎಂಬುದಾಗಿ ಹೇಳ್ತಾರೆ. ಅದೇ ಸಮಯದಲ್ಲಿ ಹೇಳಿರ್ತಕ್ಕಂಥ ಸಮಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ ಅವರಿಗೆ, ಹಲ್ಲೆಲೂಯಾ, ಸತ್ತಿರ್ತಕ್ಕಂಥ ಜನರು ಉಳಿದಿರ್ತಕ್ಕಂಥ ಜನರಿಗಳಿಗಿಂತ ಭಾಳ ಪಾಪಿಷ್ಟ್ರು ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ? ಅಥವಾ ಸಿಲೋವಿನಲ್ಲಿ ಬುರುಜು ಬಿದ್ದು 18 ಜನರು ಸತ್ರಲ್ವಾ? ಆ ಸತ್ತಿರ್ತಕ್ಕಂಥ 18 ಜನರಿಗಿಂತ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥವ್ರು ಭಾಳ ಪರಿಶುದ್ಧರು ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ? ಇವರೇ ಭಾಳ ಪಾಪಿಷ್ಟ್ರು ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಿ ಎಂಬುದಾಗಿ ಸ್ವಾಮಿ ಅಂದು ಏನು ಮಾಡ್ತಾ ಇದ್ದಾರೆ? ನೀವು ದೇವರ ಕಡೆಗೆ ತಿರುಗದಿದ್ದರೆ, ಒಂದು ಮಾತು ಹೇಳ್ತಾ ಇದ್ದಾರೆ ಏನಂತೇಳಿ, ನೀವು ಒಂದು ವೇಳೆ ದೇವರ ಕಡೆಗೆ ತಿರುಗದಿದ್ದರೆ ನೀವು ಕೂಡ ಏನಾಗ್ತೀರಿ? ನಾಶವಾಗ್ತೀರಿ. ನೀವು ಕೂಡ ಏನಾಗ್ತೀರಿ? ಹಾಳಾಗ್ತೀರಿ. ಅದಕ್ಕಾಗಿ ಫಲ ಕೊಡುವಂಥ ಮಕ್ಕಳು ನಾವು ಆಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಸಹೋದರ ಸಹೋದರಿ ಏನಂತ ಹೇಳಂತಂದರೆ, ಆತನ ಎಲ್ಲ ವಿಷಯವನ್ನು ಹೇಳಿದಾದ ಮೇಲೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಯಜಮಾನ ತನ್ನ ಕೈ ಕೆಳಗಡೆ ಇರ್ತಕ್ಕಂಥ ಏನು ಮಾಡ್ತಾ ಇದ್ದಾನೆ? ಆಳಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. 3 ವರ್ಷ ಆಯ್ತು ಇದರಲ್ಲಿ ಹಣ್ಣು ಬರುತ್ತೆ ಅಂತೇಳಿ ನಾನು ನೋಡ್ತಾ ಇದ್ದೇನೆ. ಅಂಜೂರದ ಗಿಡದಲ್ಲಿ ಹಣ್ಣೇ ಬರ್ತಾ ಇಲ್ಲ. ಅದಕ್ಕಾಗಿ 3 ವರ್ಷ ಆಯ್ತಲ್ಲ, ಈ ವರ್ಷ ಇದನ್ನು ಏನು ಮಾಡಿಬಿಡು? ಕಡಿದು ಬಿಡು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಡಿದು ಬಿಡು ಎಂಬುದಾಗಿ ಹೇಳಿದಾಗ ಕೆಳಗಡೆ ಇರತಕ್ಕಂಥ ವ್ಯಕ್ತಿ ಆಳು ಹೇಳ್ತಾ ಇದ್ದಾನೆ ಏನಂತೇಳಿ, ಈ ವರ್ಷವೂ ಕೂಡ ಇದನ್ನು ನೀನೇನು ಮಾಡು? ಕಡಿಬೇಡ, ಇದನ್ನು ಬಿಡು. ನಾನು ಏನು ಮಾಡ್ತೀನಿ? ಗೊಬ್ಬರ ಹಾಕ್ತೀನಿ, ಅದರ ಸುತ್ತಲೂ ನಾನು ಏನು ಮಾಡ್ತೀನಿ? ಅಗಿತೀನಿ. ಒಂದು ವೇಳೆ ಈ ವರ್ಷ ಇದು ಮುಂದೆ ಹಣ್ಣು ಬಿಟ್ಟರೆ ಸರಿ, ಮುಂದೆ ಹಣ್ಣು ಬಿಡಲಾರದಿದ್ದರೆ ಆವಾಗ ನೀವು ಕಡಿಬಹುದು. ಇದರ ಅರ್ಥ ಪ್ರಿಯರೇ, ನಾವು ನೋಡುವಾಗ ಅನೇಕರಂತೆ ಫಲ ಕೊಡಲಾರದೆ ತಮ್ಮ ಜೀವಿತವನ್ನು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ. ದೇವರಿಗೆ ತಾವು ದುಡಿದಿರ್ತಕ್ಕಂಥ ದುಡ್ಡನ್ನು ಕಷ್ಟಾರ್ಜಿತವಾಗಿ ದೇವರು ಸಮರ್ಪಣೆ ಮಾಡಿರಿ ಎಂಬುದಾಗಿ ಹೇಳಿರುವಂಥದ್ದನ್ನು ಸಮರ್ಪಣೆ ಮಾಡ್ತಾ ಇಲ್ಲ. ಇನ್ನು ಕೆಲವೊಬ್ರು ಏನು ಮಾಡ್ತಾ ಇಲ್ಲ ರೀ? ಆತ್ಮನ ಫಲಗಳನ್ನು, ಆತ್ಮನ ಫಲ ಯಾವುದಾಗಿದೆಯೋ ಆ ಆತ್ಮನ ಫಲವನ್ನು ಕಾಣಲಾರದ ಸ್ಥಿತಿಯಲ್ಲಿ ಕೆಲವು ಜನರಿದ್ದಾರೆ. ಮನಸ್ಸಿನ ಫಲ, ತಾವು ದೇವರ ಮಕ್ಕಳು ಎಂಬುದಾಗಿ ತಮ್ಮ ಕ್ರಿಯೆಗಳ ಮೂಲಕವಾಗಿ ಕ್ರಿಯಾಫಲಗಳನ್ನು ಹೊಂದಲಾರದಂಥ ಸ್ಥಿತಿಯಲ್ಲಿ ಕೂಡ ಕೆಲವರು ಇದ್ದಾರೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಹೇಳಿದ್ರು ಏನಂತೇಳಿ, ಅದನ್ನು ಕಡಿದು ಹಾಕು ಎಂಬುದಾಗಿ. ಆದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ ಏನಂತೇಳಿ, ಈ ವರ್ಷವೂ ಕೂಡ ಅದನ್ನು ಬಿಡು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದನ್ನು ನಾನೇನು ಮಾಡ್ತೀನಿ? ಅಗಿತೀನಿ. ಇದಕ್ಕೆ ನಾನೇನು ಮಾಡ್ತೀನಿ? ಗೊಬ್ಬರವನ್ನು ಹಾಕ್ತೀನಿ. ಹಾಕಿದಾದ ಮೇಲೆ ನಾವು ನೋಡೋಣ, ಕಾಯೋಣ, ಇದು ಫಲ ಕೊಡುತ್ತೇನೋ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿ ಹೇಳಿದಂಥ ಮಾತು ನಾವು ನೋಡುವಾಗ ನಾವು ಕೂಡ ಏನಾಗಬೇಕು? ಫಲ ಕೊಡುವರಾಗಬೇಕು. 2024ನೇ ವರ್ಷಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ದೇವರಿಗೆ ನಾವು ಸಮಯ ಕೊಟ್ಟಿಲ್ಲೇನು? ದೇವರು ನಮಗೆ ವಾರಕ್ಕೆ 7 ದಿವಸಗಳು ಕೊಟ್ಟರೆ, ಆ 7 ದಿವಸ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಒಂದು ವಿಷಯಗಳಿಗೋಸ್ಕರವಾಗಿಯೇ ನಾವು ಜೀವಿಸಿದ್ದೀವಿ. ಪ್ರತಿ ದಿವಸ ದೇವರು ನಮಗೆ ಕೊಟ್ಟರೆ, ಆ ಒಂದು ದಿವಸದಲ್ಲಿ ದೇವರನ್ನು ನೆನೆಸಲಾರದೆ ನಾವು ನಮ್ಮ ಜೀವಿತವನ್ನು ಜೀವಿಸಿದ್ದೀವೇನು? ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಇವತ್ತಿನಿಂದಲಾದರೂ ನೀವು ಫಲ ಕೊಡುವಂಥ ಮಕ್ಕಳಾಗಲಿ, ಇವತ್ತಿನಿಂದಲಾದರೂ ನೀವು ದೇವರಿಗೋಸ್ಕರವಾಗಿ ಜೀವಿಸುವಂಥ ಮಕ್ಕಳಾಗಲಿ, ಇವತ್ತಿನಿಂದಲಾದರೂ ದೇವರ ಸುವಾರ್ತೆಯನ್ನು ಇತರರಿಗೆ ತಿಳಿಸುವಂಥ ವ್ಯಕ್ತಿಗಳಾಗಿ ನೀವು ಇರ್ರಿ. ನೀವು ಒಳ್ಳೆಯದನ್ನು ಹೊಂದಿಕೊಂಡಿದ್ದೀರಿ. ನೀವು ಒಳ್ಳೆಯದನ್ನು ಹೊಂದಿಕೊಂಡಿದ್ದಾದ ಮೇಲೆ ಆ ಒಳ್ಳೆಯದು ನಿಮ್ಮಲ್ಲಿ ಇರುವಂಥದ್ದು ಮಾತ್ರವಲ್ಲ, ಇತರರಿಗೂ ಕೂಡ ತಿಳಿಸುವಂಥ ಒಂದು ಹಕ್ಕು, ಆ ಒಂದು ಅಧಿಕಾರ ದೇವರು ಎಲ್ಲರ ಮೇಲೆ ಭಾರವಾಗಿ ಏನು ಮಾಡಿದ್ದಾನೆ? ಅದನ್ನು ಕೊಟ್ಟಿದ್ದಾನೆ. ನಾನು ಒಳ್ಳೆಯದರ ಕಡೆಗೆ ಬಂದಿದ್ದೇನೆ, ದೇವರ ಒಂದು ರಾಜ್ಯದಲ್ಲಿದ್ದಾನೆ. ಈ ಕಡೆ ಎಲ್ಲ ಸುತ್ತಲೂ ಏನಿದೆ? ಬೆಂಕಿ ಇದೆ. ಹಲ್ಲೆಲೂಯಾ, ಏನಿದೆ ರೀ? ಬೆಂಕಿ ಇದೆ, ಸುತ್ತಲೂ ಬೆಂಕಿ ಇದೆ. ನಾನು ನಿಂತ ಸ್ಥಳದಲ್ಲಿ ದೇವರ ರಾಜ್ಯದಲ್ಲಿ ಏನಿಲ್ಲ?
ಬೆಂಕಿ ಇಲ್ಲ. ಇದು ನಿತ್ಯ ಜೀವದ ಸ್ಥಳ. ಆದರೆ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ? ಅವ್ರಿಗೆ ಗೊತ್ತಿಲ್ಲ ಅವ್ರು ಬೆಂಕಿಯಲ್ಲಿ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಅವ್ರು ಲಾಸ್ಟಿಗೆ ನಾಶನದ ಕಡೆಗೆ ಹೋಗ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮ್ಗೆ ಗೊತ್ತಿದೆ ಅಲ್ವಾ, ನಾವು ಕ್ರಿಸ್ತನ ಕುರಿತಾಗಿ ಏನು ಮಾಡಬೇಕು? ತಿಳಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಕುಲದ ದೇವರು, ಯಾವ ಮತದ ದೇವರು, ಯಾವೊಂದು ಭಾಷೆಯ ದೇವರು, ಯಾವೊಂದು ದೇಶದ ದೇವರು ಆತನಲ್ಲ, ಆತನು ಸೃಷ್ಟಿಕರ್ತನಾಗಿರುವಂತಹ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪರಿಶುದ್ಧನಾಗಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂತಹ ದೇವರೆಂಬುದಾಗಿ, ನಮ್ಮ ಸ್ಥಾನವನ್ನು ಆತನು ಹೊಂದಿಕೊಂಡಂತಹ ದೇವರೆಂಬುದಾಗಿ, ಮನುಷ್ಯರ ಎಲ್ಲ ಪಾಪಗಳ ನಿಮಿತ್ತವಾಗಿ ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಅವತರಿಸಿ ಬಂದಂತಹ ದೇವರು ಎಂಬುದಾಗಿ ಆತನ ಕುರಿತಾಗಿ ನಾವು ತಿಳಿಸಬೇಕು. ಆತನನ್ನು ತಿಳಿದುಕೊಂಡ್ರೆ ನಮಗೆ ನಿತ್ಯ ಜೀವ ಇದೆ, ಮೋಕ್ಷ ಇದೆ, ಪರಲೋಕ ಇದೆ, ಸ್ವರ್ಗ ಇದೆ ಎನ್ನುವಂಥದ್ದನ್ನು ನಾವು ತಿಳಿಸುವಂಥವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಫಲ ಕೊಡುವಂಥವರು ಆಗಬೇಕು. ಸ್ವಾಮಿ ಕೂಡ ಪ್ರಾರ್ಥನೆ ಮಾಡ್ತಾರೆ, ನೀವು ಫಲ ಕೊಡುವವರು ಆಗಬೇಕೆಂತಲೂ, ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಬೇಕೆಂತಲೂ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಾವು ಫಲ ಕೊಡುವಂಥ ಮಕ್ಕಳಾಗೋಣ. ಹಲ್ಲೆಲೂಯಾ. ಅನೇಕ ವರ್ಷಗಳಿಂದ ದೇವರು ಎದುರು ನೋಡ್ತಾ ಇದ್ದಾರೆ ನಮ್ಮಿಂದ. ಹಲ್ಲೆಲೂಯಾ. ಆದರೂ ಕೂಡ ನಾವು ಫಲ ಕೊಡಲಾರದ ರೀತಿಯಲ್ಲಿದ್ದರೆ ಖಂಡಿತವಾಗಿ ಕೂಡ ಒಂದಲ್ಲ ಒಂದು ದಿವಸ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಆ ಒಂದು ಏನಂತ ಹೇಳ್ತೇವೆ, ಕಡಿದು ಹಾಕುತ್ತೇನೆ ಎಂಬುದಾಗಿ. ಯಾಕಂದರೆ ನಾವು ದೇವರ ಹೆಸರಿಗೆ ಮಾತ್ರ ದೇವರನ್ನು ನಂಬಿದಂಥವ್ರು, ಹೆಸರಿಗೆ ಮಾತ್ರ ದೇವರನ್ನು ಆರಾಧಿಸುವಂಥವರ ಸ್ಥಿತಿಯಲ್ಲಿ ಇರುವಂಥವರಾಗಿದ್ದೇವೆ ಅನ್ನೋ ಒಂದು ಸಾರಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ವಾಮಿ ಹೇಳಿದ್ರು, ನನ್ನ ನಂಬಿದಂಥ ಮಕ್ಕಳು 30ರಷ್ಟಾಗಲಿ, 60ರಷ್ಟಾಗಲಿ, 100ರಷ್ಟಾಗಲಿ, ಎಲ್ಲರೂ 100ರಷ್ಟು ಪ್ರತಿಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ 60ರಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ 30ರಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರವರವರವರ ಭಕ್ತಿಯ ಆತ್ಮೀಯತೆಯ ನಡೆಸುವಿಕೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಅವ್ರು ಏನು ಮಾಡುವಂಥವರಾಗಿರ್ತಾರೆ, ದೇವರಿಗೆ ಫಲ ಕೊಡುವ ಮಕ್ಕಳಾಗಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡು ದೇವರು ಮಧ್ಯಾಕಾಶದಲ್ಲಿ ಬರುವವರೆಗೂ ಕೂಡ ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದ ಯಾವುದು ಕೂಡ ಅವರ ಭಕ್ತಿಯನ್ನು ಕೆಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ಲೋಕದ ಯಾವೊಂದು ಕಾರ್ಯ ಕೂಡ, ಒಂದು ವೇಳೆ ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗವು, ಗಂಡಾಂತರವು, ಭಯಂಕರವಾದಂಥ ಪರಿಸ್ಥಿತಿಗಳು ಯಾವುದು ಕೂಡ ಅವ್ರನ್ನ ದೇವರಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ ಅವರು ದೇವರ ಸಂಗಡ ಅಂಟು ಕಟ್ಟಿಕೊಂಡಂಥ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ಒಂದು ಮರ ಬೆಳೆದಿದೆಯಲ್ವಾ, ಆ ಮರದ ಪಕ್ಕದಲ್ಲಿ ಏನಿದೆ? ಕೊಲ್ಲೆ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಆ ಮರ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ. ಏನ್ರಿ? ಕೊಂಬೆಗಳು. ಹಲ್ಲೆಲೂಯಾ. ನಾನು ದ್ರಾಕ್ಷ ಬಳ್ಳಿ ಆದರೆ ನೀವು ನನ್ನ ಕೊಂಬೆಗಳಾಗಿದ್ದೀರಿ. ಒಂದು ವೇಳೆ ನೀವು ಫಲ ಕೊಡಲಾರದೆ ಹೋದರೆ, ಒಂದು ಸಾರಿ ಆ ವಚನ ಓದೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ? ಆತನು ದ್ರಾಕ್ಷಿ ಬಳ್ಳಿ, ತಂದೆ ತೋಟಗಾರ, ನಾವು ಏನಾಗಿದ್ದೇವಂತೆ? ಕೊಂಬೆಯಾಗಿದ್ದೇವೆ. ಹಲ್ಲೆಲೂಯಾ. ಕೊಂಬೆ ನಾವು ಆದಮೇಲೆ ಆ ಕೊಂಬೆ ಯಾರ ಸಂಗಡ ಇದ್ದರೆ ಫಲ ಕೊಡೋದಕ್ಕೆ ಸಾಧ್ಯ? ಅದು ಕೊಂಬೆ ಇದೆಯಲ್ಲ, ಮರದಿಂದ ಬೇರ್ಪಟ್ಟರೆ ಅದು ಫಲ ಕೊಡುತ್ತಾ? ಒಂದು ಕೊಂಬೆಯನ್ನು ನಾವು ಕಡಿದ್ರೆ ಅದರಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಬರುತ್ತಾ? ಬರಲ್ಲ. ಅದರಂಗೆ ಕ್ರಿಸ್ತನಲ್ಲಿ ಇದ್ದು ನಾವು ಜೀವಿಸಿದರೆ ನಾವು ಮತ್ತೆ ಫಲ ಕೊಡುವಂಥ ಮಕ್ಕಳಾಗೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ಇಲ್ಲಿ ದೇವರು ಎದುರು ನೋಡುವಂಥ ಫಲ ಎಲ್ಲವುಗಳನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನಾವು ಫಲ ಕೊಡುವಂಥವರೇ ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತೇಳಿ? ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ದೇವರು ಏನು ಮಾಡ್ತಾನಂತೆ? ಹೆಚ್ಚು ಫಲ ಕೊಡುವ ಹಾಗೆ ಮಾಡುತ್ತಾನೆ. ಫಲ ಕೊಡದ ಕೊಂಬೆಯಾಗಿ ಒಂದು ವೇಳೆ ಇದ್ದರೆ ನಾವು ಆ ಕೊಂಬೆಯನ್ನು ದೇವರು ಏನು ಮಾಡಿಬಿಡ್ತಾನಂತೆ? ತೆಗೆದು ಹಾಕಿಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ಫಲ ಕೊಡುವವರಾಗೋಣ, ದೇವರಲ್ಲಿ ಸ್ಥಿರವಾಗಿ ನಿಲ್ಲುವಂಥವರು ಆಗೋಣ. ನಮ್ಮ ಪೂರ್ವಿಕರು ಸತ್ಯವೇದದಲ್ಲಿ ಬರೆಯಿಸಲ್ಪಟ್ಟಿರ್ತಕ್ಕ ಅನೇಕವಾಗಿರ್ತಕ್ಕಂಥ ಭಕ್ತರು ಅವ್ರು ಏನು ಮಾಡಿದರು? ಫಲ ಕೊಡುವಂಥ ವ್ಯಕ್ತಿಗಳಾಗ. ಹಲ್ಲೆಲೂಯಾ. ತಮ್ಮ ಜೀವಿತವನ್ನು ಕ್ರಿಸ್ತನಿಗೋಸ್ಕರವಾಗಿ ಅವರು ದಾರಿ ಎರೆದರು. ತಮಗೆ ಎಷ್ಟೋ ಸಮಸ್ಯೆಗಳು ಬಂದಾಗಲೂ ಕೂಡ, ಅವೆಲ್ಲವುಗಳನ್ನು, ಸವಾಲುಗಳು ಬಂದಾಗಲೂ ಕೂಡ ಅವೆಲ್ಲವುಗಳನ್ನು ಅಧಿಗಮಿಸಿ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ನಾವು ತಿಳಿಸಬೇಕೆನ್ನುವಂಥ ಭಾರವುಳ್ಳವರಾಗಿ ಅವರು ಜೀವಿಸರು. ಅದಕ್ಕಾಗಿ ನೋಡ್ರಿ, ಎಷ್ಟೋ ದೂರ ದೂರ ದೇಶಗಳಿಂದ ಅವರು ತಮ್ಮ ಕುಟುಂಬ
ಕುಟುಂಬ ಸಮೇತರಾಗಿ ಬಂದರು. ಅವರು ಇಲ್ಲೇ ಸಾವನ್ನ ಕಂಡ್ರು, ಅನೇಕರನ್ನ ಕೊಂದು ಹಾಕಿದರು, ಅನೇಕರನ್ನ ನಾಶನ ಮಾಡಿದ್ರು, ಅನೇಕರಿಗೆ ವಿಷಯಕ್ಕೆ ಕೊಂದರು, ಅನೇಕರನ್ನ ಬೆಂಕಿ ಹಚ್ಚಿ ಸುಟ್ಟರು, ಅನೇಕರನ್ನ ಕೊಡಲೆ ಏನಂತ ಹೇಳ್ತೀವಿ ಕತ್ತಿ ಕಟಾರೆಗಳಿಂದ ಒಡೆದು ಸಾಯಿಸಿದರು, ಅನೇಕರನ್ನ ಕ್ರಿಸ್ತನೋಪಾದಿಯಲ್ಲಿ ಶಿಲುಬೆಗೆ ಹಾಕಿದರು. ಆದರೂ ಕೂಡ ಅವ್ರು ಏನು ಮಾಡಲಿಲ್ಲ, ನಿಲ್ಲಲಿಲ್ಲ. ನಾನು ನನ್ನ ದೇವರ ಕುರಿತಾಗಿ ತಿಳಿಸುವಂಥ ಮಗನಾಗಬೇಕು, ಫಲ ಕೊಡುವಂಥ ಮಗಳು ನಾನು ಆಗಬೇಕಂತೇಳಿ ವಿಲಿಯಂ ಕೇರಿ ಎನ್ನುವಂಥ ಭಕ್ತನು ಮತ್ತು ಭಾರತ ದೇಶಕ್ಕೆ ಮಿಷನರಿಯಾಗಿ ಆತನು ಬಂದಾಗ ಆತನು ಸುವಾರ್ತೆಯ ಏನಂತೇಳಿ ಸತ್ಯವೇದವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿದ. ಹೆಣ್ಮಕ್ಕಳು ವಿದ್ಯಾವಂತರು ಬುದ್ಧಿವಂತರಾಗಬೇಕಂತೇಳಿ ಹೆಣ್ಮಕ್ಳಿಗೋಸ್ಕರವಾಗಿ ಸ್ಕೂಲ್ಗಳನ್ನು ತೆಗೆದ ಪ್ರಿಯರೇ, ಬ್ಯಾಂಕ್ ಸಿಸ್ಟಮನ್ನು ಆತನು ತೆಗೆದುಕೊಂಡು ಬಂದ, ಪೆನ್ನನ್ನು ಆತನು ಭಾರತ ದೇಶದಲ್ಲಿ ಏನು ಮಾಡಿದ, ಬಳಸಿದ, ಪ್ರಿಂಟಿಂಗ್ ಮಿಷನ್ಗಳನ್ನು ಭಾರತ ದೇಶದಲ್ಲಿ ಆತನು ಏನು ಮಾಡಿದ, ಬಳಸಿದ. ಪ್ರಿಯರೇ, ಎಲ್ಲರೂ ಪ್ರೀತಿ, ಸಮಾಧಾನ, ಸಂತೋಷದಿಂದ, ಸೌಹಾರ್ದತೆಯಿಂದ ಜೀವಿಸಬೇಕಂತೇಳಿ ಆತ ಕಲಿಸಿಕೊಟ್ಟ, ಕ್ರಿಸ್ತನ ಪ್ರೀತಿಯನ್ನು ಕಲಿಸಿಕೊಟ್ಟ. ಆ ಸಮಯದಲ್ಲಿ ಆತನ ಮಕ್ಕಳು ಇಲ್ಲೇ ತೀರ್ಕೊಂಡ್ರು, ಹೆಂಡತಿ ತೀರ್ಕೊಂಡ್ರು. ಭಯಂಕರವಾಗಿರ್ತಕ್ಕಂಥ ಕಷ್ಟ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕ್ರಿಸ್ತನ ಪ್ರೀತಿ ಅವರನ್ನು ಉತ್ಸಾಹಪಡಿಸಿದ್ದರಿಂದ, ಉತ್ತೇಜನ ಪಡಿಸಿದ್ದರಿಂದ ಅವರ ಎಲ್ಲ ಕಾರ್ಯಗಳನ್ನು ಮಾಡಿದರು. ದೇವರಿಗೋಸ್ಕರವಾಗಿ ಸಾಯುವುದಕ್ಕಾದರೂ ಕೂಡ ಅವರು ಸಿದ್ಧರಾದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಏನೆಲ್ಲ ಮಾಡಿದ್ದಾರೆ, ನಮಗೆ ಎಷ್ಟೆಲ್ಲ ಅವಕಾಶಗಳು ಇದ್ದಾಗಲೂ ಕೂಡ ನಾವು ಮಾಡೋದಕ್ಕೆ ಏನು ಮಾಡ್ತೀವಿ, ಹಿಂದೇಟ್ ಆಗ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ಮ ಕುಟುಂಬದವರನ್ನೇ ಸರಿಯಾದ ರೀತಿಯಲ್ಲಿ ನಾವು ರಕ್ಷಣೆ ಮಾರ್ಗಕ್ಕೆ ನಡೆಸಬೇಕೆನ್ನುವಂಥ ಆಲೋಚನೆ ಇರಲಾರ್ದಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ಅಯ್ಯೋ, ನನ್ನ ತವರು ಮನೆಯಲ್ಲಿ ಎಷ್ಟೋ ಜನರು ದೇವರನ್ನು ನಂಬಿಲ್ವಲ್ಲ, ನನ್ನ ಯಜಮಾನ ಮನೆಯಲ್ಲಿ ಇರ್ತಕ್ಕಂಥ ಬಂಧುಗಳು ದೇವರನ್ನು ಇನ್ನೂ ಕೂಡ ನಂಬಲಿಲ್ವಲ್ಲ, ನಾನು ತಿಳಿಸ್ಬೇಕಂತೇಳಿ ಹೋದರೆ ಒಂದು ವೇಳೆ ಅವ್ರು ಏನಾದರೂ ಅಂತಾರೇನೋ ಎನ್ನುವಂಥ ಭಯ. ಹಲ್ಲೆಲೂಯಾ. ನಾನು ದೇವರ ಮಗಳಂತೇಳಿ ಹೇಳಿಕೊಳ್ಳೋದಕ್ಕೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಜನರು ಏನು ಮಾಡ್ತಾ ಇರ್ತಾರೆ, ಹಿಂದೇಟ್ ಆಗ್ತಾ ಇರ್ತಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ನೀನು ಫಲ ಕೊಡುವಂಥ ಮಗನಾದರೆ ಕ್ರಿಸ್ತನನ್ನು ನೀನು ಎಲ್ಲರ ಮುಂದೆಯೂ ಕೂಡ ನೀನೇನು ಮಾಡ್ತೀಯಾ, ಹೇಳಿಕೊಳ್ತೀಯ. ಅದರ ಸಲುವಾಗಿ ಸ್ವಾಮಿ ಹೇಳ್ತಾರೆ ನೋಡ್ರಿ, 12ನೇ ಅಧ್ಯಾಯದಲ್ಲಿ ಇರುತ್ತೆ, ಅದರ ಕುರಿತಾಗಿ ಲೂಕನ ಬರೆದ ಸುವಾರ್ತೆ ಒಂದು ಸಾರಿ ಓದ್ತೀನಿ. ನಾನು ನಿಮಗೆ ಹೇಳುತ್ತೇನೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನು, ಮನುಷ್ಯಕುಮಾರನೂ ಸಹ ಅವನನ್ನು ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನು, ಅವನನ್ನು ನಾನು ದೇವದೂತರ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ದೇವರ ಮಕ್ಕಳಂತೇಳಿ ಯಾವಾಗಲೂ ಒಪ್ಪಿಕೊಳ್ಳೋರಾಗಬೇಕು. ಯಾರೇ ನಮಗೇನು ತಂದಾಗ್ತಾರ, ಯಾರೇ ನಮಗೇನು ನೀಡ್ತಾರ, ಯಾರೇ ನಮ್ಮ ಜೀವಿತವನ್ನೇನು ಮುಂದೆ ನಡೆಸ್ಕೊಂಡು ಹೋಗ್ತಾರ, ಯಾರಿಲ್ಲ. ನಾವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಪರಿಶುದ್ಧವಾಗಿರ್ತಕ್ಕಂಥ ಸಭೆಯಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಕ್ರಿಸ್ತನ ಬಲ, ಆತನು ನಮಗೆ ಬಲವನ್ನು, ಶಕ್ತಿಯನ್ನು, ಎಲ್ಲ ಅಧಿಕಾರವನ್ನು ದೇವರು ಏನು ಮಾಡಿದ, ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸಭೆಯೇ ನಾವು ಫಲ ಕೊಡಬೇಕಾಗಿದೆ. ನಮ್ಮ ಮಾತುಗಳು, ನಮ್ಮ ನೋಟ, ನಮ್ಮ ನಡತೆ, ನಮ್ಮ ಜೀವಿತ ಎಲ್ಲವೂ ಕೂಡ ಕ್ರಿಸ್ತನೋಪಾದಿಯಲ್ಲಿ ಆತನು ಹೆಜ್ಜೆ ಜಾಡನ್ನು ಮಾಡಿ ಹೋಗಿದ್ದಾನೆ. ಆ ಹೆಜ್ಜೆ ಜಾಡನ್ನು ನಡೆಯುತ್ತಾ, ಆ ಹೆಜ್ಜೆ ಜಾಡನ್ನು ಮಾಡಿದಾದ ಮೇಲೆ ಆ ಹೆಜ್ಜೆ ಜಾಡು ನೇರವಾಗಿ ಎಲ್ಲಿಗೆ ನಡೆಸುತ್ತೆ, ನಮ್ಮನ್ನು ಪರಲೋಕಕ್ಕೆ ನಡೆಸುತ್ತೆ. ಆ ಹೆಜ್ಜೆ ಜಾಡನ್ನು ಹಿಡಿದುಕೊಂಡು ಹೋಗ್ಬೇಕು ನಾವು. ಕ್ರಿಸ್ತ ನಮಗೆ ಹೆಜ್ಜೆ ಜಾಡು ತೋರಿಸಿದನಲ್ಲ, ಆ ಹೆಜ್ಜೆ ಜಾಡನ್ನೆಲ್ಲ ಹಿಡಿದುಕೊಂಡು ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಹೆಜ್ಜೆ ಜಾಡು ನಾವು ತಪ್ಪಿ ಹೋಗ್ತಾ ಇರ್ತೀವಿ. ಸೈತಾನ ನಮಗೆ ಬೇರೊಂದು ಏನಂತ ಹೇಳ್ತೀವಿ, ಬೇರೆ ಹೆಜ್ಜೆ ಜಾಡನ್ನು ತೋರಿಸ್ತಾ ಇರ್ತಾನೆ. ಅದಕ್ಕಾಗಿ ನಾವು ದೇವರ ಹೆಜ್ಜೆ ಜಾಡು, ಬೆಳಕಿನ ಹೆಜ್ಜೆ ಜಾಡಿನಲ್ಲಿ ನಾವು ಹೋಗಬೇಕು. ಸೈತಾನನ ಕತ್ತಲ ಹೆಜ್ಜೆ ಜಾಡಿನಲ್ಲಿ ನಾವು ಹೋಗಬಾರ್ದು ಪ್ರಿಯರೇ. ಅದಕ್ಕಾಗಿ ನಾವು ಫಲ ಕೊಡುವಂಥವರಾಗೋಣ. ಖಂಡಿತವಾಗಿ ಕೂಡ 30ರಷ್ಟಾಗಲಿ, 60ರಷ್ಟಾಗಲಿ, 100ರಷ್ಟಾಗಲಿ, ನಾವು ಸಮಯದ ವಿಷಯದಲ್ಲಾಗಿರ್ಬೋದು, ನಾವು ದುಡಿದಿರ್ತಕ್ಕಂಥ ಕಷ್ಟಾರ್ಜಿತ ವಿಷಯದಲ್ಲಾಗಿರ್ಬೋದು, ಅಥವಾ ಈ ನಮ್ಮ ಶರೀರ ಇದೆ ಅಲ್ವಾ, ಇದು ದೇವರ ಏನಂತ ಹೇಳ್ತಾ ಇದೆ ವಾಕ್ಯ, ಆಲಯ. ಈ ದೇವಾಲಯವನ್ನು ನಾವೇನು ಮಾಡಬಾರ್ದು, ಕೆಡಿಸಿಕೊಳ್ಳಬಾರದು. ಈ ದೇವಾಲಯದಲ್ಲಿ ದೇವರನ್ನೇ ಪ್ರತಿಷ್ಠಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ಬಾಗಿಲು ತಡ್ತಾ ಇದ್ದಾನೆ. ಯಾರು ಆತನ ಸ್ವರವನ್ನು ಕೇಳಿ ಬಾಗಿಲು ತೆರಿತಾರೋ ದೇವರು ಅವರ ಸಂಗಡ ಇರ್ತಾನೆ ಪ್ರಿಯರೇ. ಅದರ ಸಲುವಾಗಿ ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ಅವನನ್ನೂ ದೇವರು ಏನು ಮಾಡ್ತಾನಂತೆ, ಕೆಡಿಸ್ತಾನೆ ಎಂಬುದಾಗಿ. ಅದಕ್ಕಾಗಿ ಜಾಗ್ರತೆಯಿಂದ ನಮ್ಮ ದೇಹವ, ಶರೀರವನ್ನು ಕೂಡ ನಾವೇನು ಮಾಡಬೇಕು, ಆತ್ಮ ಮನಸ್ಸನ್ನು ಕೂಡ ನಾವೇನು ಮಾಡಬೇಕು, ದೇವರಿಗೆ ಫಲ ಕೊಡುವೋಪಾದಿಯಲ್ಲಿ ನಾವು ಇಟ್ಟುಕೊಳ್ಬೇಕು. ರೋಮ 12ನೇ ಅಧ್ಯಾಯದಲ್ಲಿ, ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ,
ಸಜೀವ ಯಜ್ಞವಾಗಿ ನೀವು ನಿಮ್ಮ ದೇಹಗಳನ್ನು ದೇವರಿಗೋಸ್ಕರವಾಗಿ ಮೀಸಲವಾಗಿ ನೀವೇನು ಮಾಡಬೇಕು, ಅರ್ಪಿಸಿರಿ, ಇಡ್ರಿ ಎಂಬುದಾಗಿ ವಾಕ್ಯ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಈ ನಮ್ಮ ಶರೀರ, ಇದರ ವಿಷಯವಾಗಿ ನಾವು ಫಲ ಕೊಡಬೇಕು. ನಾವು ದುಡಿದಿರ್ತಕ್ಕಂಥ ದುಡ್ಡಿನ ವಿಷಯವಾಗಿ, ಕಾಣಿಕೆ ವಿಷಯವಾಗಿ, ದಶಮ ಭಾಗದ ವಿಷಯವಾಗಿ, ನಮ್ಮ ಹೊಲಗಳಲ್ಲಿ ಬಂದಂಥ ಬೆಳೆಯ ಪ್ರಥಮ ಫಲದ ವಿಷಯವಾಗಿ ನಾವು ದೇವರಿಗೆ ಏನು ಮಾಡಬೇಕ್ರಿ, ಫಲ ಕೊಡುವಂಥವ್ರಾಗಬೇಕು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸಮಯವನ್ನು ಕೊಡುವಂಥದ್ದು ಮಾತ್ರವಲ್ಲ, ದೇವರ ಕುರಿತಾಗಿ ಸುವಾರ್ತೆಯನ್ನು ಕೂಡ ನಮ್ಮ ಮಕ್ಕಳನ್ನು ದೇವರಿಗಾಗಿ ನಾವು ಸಂಪಾದನೆ ಮಾಡಿಕೊಡ್ಬೇಕು. ನಮ್ಮ ಕುಟುಂಬ ಯಜಮಾನ ಏನು ಹೇಳ್ತಾ ಇದ್ದೀವಿ, ಯಜಮಾನಿಯನ್ನು, ಮಕ್ಕಳನ್ನು, ನಮ್ಮ ಬಂಧು ಬಳಗದವರನ್ನ ದೇವರಿಗೋಸ್ಕರವಾಗಿ ನಾವು ಸಂಪಾದನೆ ಮಾಡಿಕೊಳ್ಳುವಂಥವ್ರು ಆಗಬೇಕು. ನಮ್ಮ ಸ್ನೇಹಿತರು, ಬಂಧುಗಳು ಯಾರಿದ್ರು ಅವರನ್ನು ದೇವರ ಕುರಿತಾಗಿ ನಾವು ತಿಳಿಸುವಂಥವ್ರು ನಾವು ಆಗಬೇಕು ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ಬಂಡೆಯ ನೆಲದ ಮೇಲೆ ಬಿದ್ದ ಬೀಜದೋಪಾದಿಯಲ್ಲಿ ನಿನ್ನ ಜೀವಿತ ಇದೆಯೇನು? ಒಂದು ವೇಳೆ ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜದೋಪಾದಿಯಲ್ಲಿ ನಿನ್ನ ಜೀವಿತ ಇದೆಯೇನು? ಒಂದು ವೇಳೆ ಮುಳ್ಳು ಗಿಡಗಳ ಮಧ್ಯದಲ್ಲಿ ಸಿಲುಕಿಕೊಂಡು ಫಲ ಕೊಡಲಾರದಂಥ ಜೀವಿತ ನಿನ್ನದಾಗಿದೆಯೇನು? ಸಹೋದರ ಸಹೋದರಿಯೇ, ದೇವರು ಕರಿತಾ ಇದ್ದಾನೆ, ನೀನು ಫಲ ಕೊಡುವಂಥ ಮಗನಾಗಬೇಕು, ಫಲ ಕೊಡುವಂಥ ಮಗಳಾಗಬೇಕು. ನಿನಗಿಂತ ಮುಂಚೆ ಇದ್ದಂಥ ಪೂರ್ವಿಕರು ಅನೇಕವಾದಂಥ ಕಷ್ಟ ನಷ್ಟ ನೋವುಗಳ ಮಧ್ಯದಲ್ಲಿ ಅವರು ಹೋದಾಗಲೂ ಕೂಡ ಅವರು ದೇವರಿಗೋಸ್ಕರವಾಗಿ ಫಲ ಕೊಡುವಂಥವರಾಗಬೇಕು. ಈ ಸಮಯದಲ್ಲಿ ನಾವು ದೇವರಿಗಾಗಿ ಫಲ ಕೊಡುವಂಥವರಾಗೋಣ. ನಮ್ಮ ಭಕ್ತಿಯ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ನಾವು ಕಟ್ಟಿಕೊಳ್ಳುವಂಥವರಾಗೋಣವಾ. ದೇವರಿಗೆ ಸಮಯವನ್ನು, ದೇವರಿಗೆ ಶರೀರವನ್ನು, ದೇವರಿಗೆ ನಮ್ಮ ಕಷ್ಟಾರ್ಜಿತವನ್ನು ದೇವರ ಕುರಿತಾಗಿ ಇತರರಿಗೆ ತಿಳಿಸುವಂಥ ಜೀವಿತವನ್ನು ಜೀವಿಸುವಂಥವರಾಗೋಣವಾ. ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಫಲ ಕೊಡುವವರು ನಾವು ಆಗಬೇಕೆಂಬುದಾಗಿ ನೀನು ಕರ್ತನೆ ಎದುರು ನೋಡ್ತಾ ಇದ್ದೀಯಪ್ಪ. ಈ ವರ್ಷವೂ ಕೂಡ ನಮ್ಮನ್ನು ಸ್ವಾಮಿ ನೀನು ಬದುಕಿಸಿದ್ದೀಯ ನಿನ್ನ ಕರುಣೆಯ ನಿಮಿತ್ತವಾಗಿ. ದೇವರೇ, ನಾವೇನು ಒಳ್ಳೆಯವರಲ್ಲ ದೇವರೇ, ನಮಗೆ ಮುಂಚೆ ಇರತಕ್ಕಂಥ ಪೂರ್ವಿಕರು ಕರ್ತನೆ ಅವರಿಗಿಂತಲೂ ನಾವು ಒಳ್ಳೆಯವರಲ್ಲಪ್ಪ. ಆದರೂ ಕೂಡ ನೀನು ಅವಕಾಶವನ್ನು ಕೊಟ್ಟಿದೀಯಪ್ಪ. ಆದರೂ ಕೂಡ ಸ್ವಾಮಿ ಒಂದು ದಯಾ ಕಿರೀಟವಾಗಿ ಒಂದು ಹೊಸ ವರ್ಷವನ್ನು ಕೊಟ್ಟಿದೆಯಾ ಸ್ವಾಮಿ. ಈ ವರ್ಷದಲ್ಲಾದರೂ ನನ್ನ ಮಕ್ಕಳು ಬದಲಾವಣೆ ಆಗ್ತಾರೇನು? ಈ ವರ್ಷದಲ್ಲಾದರೂ ನನ್ನ ಮಕ್ಕಳು ನನಗೋಸ್ಕರವಾಗಿ ಜೀವಿಸ್ತಾರೇನು? ಈ ವರ್ಷದಲ್ಲಾದರೂ ನನ್ನ ಮಕ್ಕಳು ಸೈತಾನನ ವಿಷಯಗಳಿಗೆ ಒಳಗಾಗದೆ ಸಂಪೂರ್ಣವಾಗಿ ಆತ್ಮೀಯತೆಯನ್ನು ಜೀವಿತವನ್ನು ಕಟ್ಟಿಕೊಳ್ತಾರೇನೋ ಅಂತೇಳಿ ಸ್ವಾಮಿ ನೀನು ಎದುರು ನೋಡ್ತಾ ಇದೀಯಪ್ಪ. ಹೌದು ರಾಜ ಕರ್ತನೆ, ನೀನು ಪರೀಕ್ಷಿಸುವಾಗ, ನೀನು ನನ್ನನ್ನು ತಿಳಿದುಕೊಳ್ಳುವಾಗ ದೇವರೇ, ನಾವು ನಿನ್ನ ಮುಂದೆ ಸ್ವಾಮಿ ಫಲ ಕೊಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ನಿನ್ನಲ್ಲಿದ್ದು ಫಲ ಕೊಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ದೈವ ನಿನಗೆ ಸ್ತೋತ್ರ. ಕಾರ್ಯ ಮಾಡುವಾತನೇ ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ವಿಶೇಷವಾಗಿ ಸ್ವಾಮಿ, ನಿನ್ನ ನಂಬಿದಂಥ ಮಕ್ಕಳು ಸ್ವಾಮಿ ಆತ್ಮನ ಫಲದಿಂದ ತುಂಬಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಪ್ಪ. ದೇವರಿಗೆ ನೀನು ನಂಬಿದಂಥ ಮಕ್ಕಳು ಸ್ವಾಮಿ ಕ್ರಿಯಾಫಲ, ನಂಬಿಕೆ ಕ್ರಿಯಾಫಲದಿಂದ ತುಂಬಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ನಿನ್ನ ನಂಬಿದಂಥ ಮಕ್ಕಳು ಸತ್ಕಾರ್ಯಗಳೆಂಬ ಫಲದಿಂದ ತುಂಬಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆಯ್ಯ. ದೇವರೇ, ಯಾರು ತಪ್ಪಿ ಹೋಗದ ಹಾಗೆ ನೀವು ತಾನೇ ಇವರ ಜೀವಿತದಲ್ಲಿ ಒಂದು ಹೊಸದಾದಂಥ ಬದಲಾವಣೆಯನ್ನು ಸ್ವಾಮಿ ಈ ವರ್ಷದಲ್ಲಿ ಇವರು ಕಂಡುಕೊಳ್ಳುವ ಹಾಗೆ ಇವರೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ, ಇರುವಂಥ ಕಷ್ಟ ನಷ್ಟಗಳು, ನೋವು ಬಾಧೆಗಳು, ತೊಂದರೆ ತಾಪತ್ರಯಗಳು, ಎಲ್ಲ ಇಕ್ಕಟ್ಟುಗಳೆಲ್ಲವನ್ನು ತೊಲಗಿಸಿ ದೇವರೇ ಸಂಪೂರ್ಣವಾದಂಥ ಸಮಾಧಾನವನ್ನು ಸ್ವಾಮಿ ಇವರಲ್ಲಿ, ಇವರ ಮನೆಯಲ್ಲಿ ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದೇವೆ ಸ್ವಾಮಿ. ಸಮಾಧಾನ ತುಂಬಿಕೊಳ್ಳಲಿ, ಆರೋಗ್ಯ ತುಂಬಿಕೊಳ್ಳಲಿ, ಬಿಡುಗಡೆ ತುಂಬಿಕೊಳ್ಳಲಿ, ಸಂಪೂರ್ಣವಾಗಿ ಸ್ವಸ್ಥತೆ ತುಂಬಿಕೊಳ್ಳಲಿ, ಆದರಣೆ ತುಂಬಿಕೊಳ್ಳಲಿ. ದೇವರ ನಡೆಸುವಿಕೆ, ಆತ್ಮನ ನಡೆಸುವಿಕೆ ಇವರೆಲ್ಲರ ಮೇಲೆ ಸುರಿಯಲ್ಪಡಲಿ. ಆಮೇನ್, ಹಲ್ಲೆಲೂಯಾ. ದೇವರೇ, ಇವರು ನೀವು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವಯ್ಯ. ನೀವು ತಾನೇ ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಿ ನಡೆಸ್ತಾ ಬರಬೇಕೆಂಬುದಾಗಿ, ಇವರು ಯಾರು ಕೂಡ ನಾಶವಾಗದ ಹಾಗೆ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ, ನಿನ್ನನ್ನು ಎದುರುಗೊಳ್ಳುವಂಥ ಭಯಭಕ್ತಿಯ ಅರ್ಹತೆಯುಳ್ಳಂಥ ಭಕ್ತಿಯನ್ನು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ.